ಆತ್ಮೀಯ ವೀಕ್ಷಕರೇ, ಈ ದಿನ ನಾವು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಪಟ್ಟಣದ ಒಂದು ವ್ಯಾಪ್ತಿಯಲ್ಲಿ ಇರ್ತಕ್ಕಂತಹ ರಾಬರ್ಟ್ ಅನ್ನುವಂತಹ ಎತ್ತಿನ ಒಂದು ಇಂಟರ್ವ್ಯೂನ ಮಾಡಬೇಕು ಅಂತೇಳಿ ಹೋಗ್ತಾಯಿದ್ದೀವಿ. ಹಲವಾರು ಪ್ರೈಸ್ಗಳನ್ನ ಈಗಾಗಲೇ ಅದು ಪಾಯಿಂಟ್ ಗಾಡೀಲಿ ಹಾಗೆ ಜೋಡಿ ಎತ್ತಿನ ಗಾಡೀಲಿ ವಿನ್ ಆಗಿದೆ. ಅದರ ವಿಶೇಷತೆ ಏನಾದನ್ನು ಮತ್ತು ಅದರ ರೈಡರು ಮತ್ತು ಅದರ ಮಾಲೀಕರು ಇವರ ಈ ಒಂದು ಸಂಪೂರ್ಣ ವಿಡಿಯೋನ ನಾನೀಗ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಹಾಗೆ ನಿಮ್ಮೊಂದು ಸಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀವಿ. ಈಗ ನಾವು ರಾಬರ್ಟ್ ಮಾಲೀಕರ ಮನೆ ಹತ್ರ ಬರ್ತಾಯಿದ್ದೀವಿ. ನಮ್ಮ ಸ್ನೇಹಿತರಾದಂಥ ಭಾಸ್ಕರ್ ಪೂಜಾರಿ ಅವರು ಅವರ ವಿಳಾಸಕ್ಕೆ ನಮ್ಮನ್ನು ಇವತ್ತು ಕರ್ಕೊಂಬರ್ತಾ ಇದ್ದಾರೆ. ಇವತ್ತು ಈಗ ಸದ್ಯ ಪ್ರೆಸೆಂಟ್ ನಾವೀಗ ಅವರ ಮನೆಯವರ ಒಂದು ಜಾಗದಲ್ಲಿ, ಅಂದರೆ ಅವರು ಸಾಕಿರುವಂತಹ ಜಾಗಕ್ಕೆ ಈಗ ನಾವು ಬಂದಿದ್ದೀವಿ. ಬನ್ನಿ, ಇವತ್ತು ಅವರ ಒಂದು ಮನದಾಳದ ಮಾತುಗಳು ಮತ್ತು ಅವರು ಯಾವ ರೀತಿ ಈ ಒಂದು ಪ್ರೀತಿಯನ್ನು ತೋರಿಸಿ. ನಮಸ್ಕಾರ ಮನೆಯವರೇ, ಚೆನ್ನಾಗಿದ್ದೀರಾ? ಇವತ್ತು ನೇರವಾಗಿ ಅವರ ಜೊತೆ ಸಂದರ್ಶನ ಮತ್ತು ಅವ್ರು ಸಾಕಿರುವಂತಹ ರೀತಿ ಹಾಗೆ ಅವರು ಬೆಳೆದು ಬಂದಂತಹ ಹಿನ್ನೆಲೆಯ ಬಗ್ಗೆ ನಾವು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಸಹ ವಿಷನ್ 24ಗೆ ಸ್ವಾಗತ. ಮಣಿಯವರೇ, ನಿಮಗೂ ಸಹ ನಮ್ಮ ಚಾನಲ್ಗೆ ಸ್ವಾಗತ. ಈ ಮಣಿ ಅಂತ ಸರ್, ನಮ್ಮದು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು, ಸರ್ ಅಂಬೇಡ್ಕರ್ ನಗರ, ನಾವು ನಮ್ಮ ಸ್ವಂತ. ಹಾಗಾಗಿ ನಾವು ರೈಸ್ ಫೀಲ್ಡಲ್ಲಿ ಸರ್ ಸುಮಾರು 2015ರಿಂದ ನೋಡ್ತಿದ್ದೀವಿ ಸರ್. ನಾವು ಸ್ವಂತ ಎತ್ಕಟ್ಟಿದ್ದು 2021-22ರಿಂದ ಸರ್ ಎಲ್ಲ ಪ್ರೈಸ್ ಮಾಡಿದ್ದೀವಿ. ಈಗ ಒಂದು ವರ್ಷದಿಂದ ಎದ್ಕೊ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಹೇಗೆ ಸರ್ ಇದೊಂದು ಕ್ರೇಜ್ ಯಾವಾಗ ಸ್ಟಾರ್ಟ್ ಆಯಿತು ಸರ್? ನಾವು ಸರ್ ನಮ್ಮೂರೆಲ್ಲ ಮುಂಚೆಲ್ಲ ಹಾಕೊಂಡು ಹೋಗೋರು ಸರ್. ಎಲ್ಲ ಸರ್ ಬೈರಣ್ಣ ಅಂತಿದ್ರು ಅವರು, ಮತ್ತು ನಂಜುಂಡಣ್ಣ ಅಂತಿದ್ರು, ಅವರೆಲ್ಲ ರೈಸ್ಗೆ ಹಾಕೊಂಡು ಹೋಗ್ತಿದ್ರು. ಅವಾಗ ಇನ್ನೂ ಚಿಕ್ಕ ಹುಡುಗರು ಸರ್. ಅವಾಗ ತುಂಬ ಎಲ್ಲ ಸೋತ್ ಬರೋರು ಎಲ್ಲ ಮಾಡೋರು. ನಾವು ನೋಡ್ಬೇಕಲ್ಲ ಅಂದ್ಬಿಟ್ಟು ನಾನು ಒಂದು ವರ್ಷ ಸುಮ್ಮನೆ ನಾನು ಸೋತು ನೆಕ್ಸ್ಟಿಂದ ಎಲ್ಲ ಸ್ಟಾರ್ಟ್ ಮಾಡಿದೆ. ಆಮೇಲೆ ರೈಸ್ ಆದರೆ ಸರ್ ನಮ್ಮೂರಲ್ಲಿ ಒಂದು 30-40 ಜೊತೆ ಎತ್ಗಳಿದ್ದಾವೆ ಸರ್. ಅವರು ಎಲ್ಲ ಮಾಮೂಲಿ ವ್ಯವಸಾಯಕ್ಕೆ ಅಂತ ಬಳಸ್ತಾರೆ ಸರ್. ಇಷ್ಟೊಂದು ಜೊತೆ ಎತ್ತಿಡ್ಕೊಂಡು ನಾವು ಒಂದು ಬಹುಮಾನ ಮಾಡೋಕ್ಕಾಗ್ತಿಲ್ವಲ್ಲ ಅಂದ್ಬಿಟ್ಟು ನಾವೇ ಹೊಸದಾಗೆಲ್ಲ ಊಟ ಹಾಕೊಂಡು ಏನೇನೋ ಮಾಡಿ ಸರ್ ಎಲ್ಲ ಗೆಲ್ತಿದ್ದೀವಿ. ಚೆನ್ನಾಗೈತೆ ಸರ್. ಯಾವ ಮೊದಲನೇ ರೇಸ್ ಯಾವುದು ಸರ್? ಸರ್ ನಾವು ಮೊದಲನೇ ರೇಸು ಸರ್, ನಾವು ವಿಷ್ಣು ಅಂತ ಒಂದು ಎತ್ತಿತ್ತು ಸರ್ ನನ್ನ ಫ್ರೆಂಡ್ದು. ಅದ್ರಾಗ ನಾನು ಜಾಕಿ ಆಗಿದ್ದೆ ಫಸ್ಟ್. ನಾನು ಅದಕ್ಕೆ ಗಾಡಿ ಹೊಡಿಯೋದಿತ್ತು ಸರ್. ಪಾಯಿಂಟ್ ಗಾಡೀಲಿ ಮೊದಲನೇ ಸಿಂಗಲ್ ಡ್ರೈವರ್ ಪ್ರಥಮ ಸ್ಥಾನ ಹೊಡೆದ್ವಿ ಸರ್ ಚಿಕ್ಕನಾಯಕನಹಳ್ಳಿಲಿ. ಆವಾಗಲಿಂದ ಸ್ಟಾರ್ಟ್ ಆಗಿದ್ದು ರೈಸು ಸರ್. ಆಮೇಲೆ ನಾವು ಎತ್ಕೊಳ್ತಂದು ಒಡೆಯ ಅಂತ ಒಂದು ಗುಳಿ ಇತ್ತು ಸರ್, ಅದನ್ನು ತಂದು ಜೋಡಿ ಗಾಡೀಲೆಲ್ಲ ಪ್ರೈಸ್ ಮಾಡ್ದು ಸರ್. ಆಮೇಲೆ ರಾಬರ್ಟ್ ಅಂತ ಒಂದು ಕರ ಚೇತು ಅಂತ ಇತ್ತು, ಅವನ ಹತ್ರ ನಾನು ಹಿಡ್ಕೊಂಡೆ. ಸೊ ಅದರಲ್ಲೂ ಒಂದು 4-5 ಪ್ರೈಸು ಪಾಯಿಂಟ್ ಗಾಡೀಲಿ ಮಾಡ್ದು, ಒಂದು ಜೋಡಿ ಗಾಡೀಲಿ ಮಾಡ್ದು. ಹೇಗೆ ಇವುಗಳ ಮೇಲಿನ ಪ್ರೀತಿ, ಅಂದರೆ ನಿಮ್ಗೆ ಯಾವ ರೀತಿ ಪ್ರೀತಿ ಸ್ಟಾರ್ಟ್ ಆಯ್ತು ಸರ್? ತುಂಬ ಪ್ರೀತಿ ಸರ್. ಸುಮ್ಮನೆ ಮನುಷ್ಯರಿಗೆ ಎಷ್ಟು ಮಾಡಿದ್ರು ಇವತ್ತು ಇರ್ತಾರೆ ನಾಳೆ ಹೋಗ್ತಾರೆ ಸರ್. ಇವು ಆ ಥರ ಅಲ್ಲ, ನಾವು ಹೇಗಿರ್ತೀವಿ ಆ ಥರ ಇರ್ತದೆ ಸರ್. ನಮಗೆ ಎಷ್ಟು ಪ್ರೀತಿ ಕೊಡ್ತೀವಿ ಅಷ್ಟು ಪ್ರೀತಿ ಇವು ನಮಗೆ ಕೊಡ್ತವೆ, ಡಬಲ್ ಕೊಡ್ತವೆ. ಹಾಗಾಗಿ ನಮಗೆ ತುಂಬ ಇಷ್ಟ ಸರ್ ಇವು ಅಂದರೆ, ಎತ್ಕೊಳ್ಳಂದ್ರೆ ಇಷ್ಟ. ಹೇಗೆ ಮೇಂಟೈನ್ ಮಾಡ್ತೀರಾ ಸರ್? ಸರ್ ಮೇಂಟೆನ್ಸಿಂಗ್ ಏನಿಲ್ಲ ಸರ್. ಮಾಮೂಲಿ ಸರ್ ಹುಲ್ಲು ತಿಂಡಿಗಳು ಕೊಡ್ತೀನಿ ಸರ್. ಇದು ರೈಸ್ ಇವಕ್ಕೆ ಮಾತ್ರ ಹಾಲು ಮೊಟ್ಟೆ ಕೊಡ್ತೀವಿ ಸರ್. ಇವೆಲ್ಲ ಕೆಲಸ ಮಾಡ್ತಾವೆ ನಮ್ಮವು, ಇವಕ್ಕೆ ಏನೋ ತರದಿಲ್ಲ ಸರ್. ಹಾಲು ಮೊಟ್ಟೆ ಕೊಡ್ತೀವಿ ಸರ್. ಮತ್ತು ನಿಮ್ಮ ಹತ್ರ ಯಾವ್ಯಾವ ಇದಾವೆ ಸರ್ ಈಗ ಪ್ರೆಸೆಂಟು? ಸರ್ ಈಗ ಪ್ರೆಸೆಂಟು ಸರ್ ಇದು ಹೊಸದು ಸರ್, ಮಹಾರಾಷ್ಟ್ರದಿಂದ ತಂದಿತ್ತು. ರಾಜನ್ ಅಂತ ಇದ್ರ ಹೆಸರು. ಮಹಾರಾಷ್ಟ್ರದಿಂದ? ಹಾಂ ಸರ್, ಮಹಾರಾಷ್ಟ್ರದಿಂದ ನಮ್ಮ ARP ಸರ್ ಇದ್ದಾರಲ್ಲ ಅವ್ರ ಕಡೆಯಿಂದ ಅವರು ಕೊಡಿಸಿತ್ತು ಸರ್. ತುನ್ನೇದ. ಹೌದಾ? ಹಾಂ ಸರ್, ಪಾಸ್ ಆಗುತ್ತೆ ಸಾಕಪ್ಪ ನೀನು ಅಂತೇಳಿ ಅವರೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿ ಎಲ್ಲ ಕೊಡಿಸಿದ್ದಾರೆ ಸರ್. ಇವಾಗ ಕಡೆ ಅಲ್ಲಿ ಬಿದ್ದಿದೆ ಹಾಂ ಸರ್. ಅಲ್ಲೆಲ್ಲ ತುಂಬ ಚೆನ್ನಾಗಿ ಓಡಿದೆ ಸರ್. 11 ಸೆಕೆಂಡ್ಗೆ ರೀಚ್ ಮಾಡಿದೆ ಅಲ್ಲೆಲ್ಲ ಸರ್. ಇಲ್ಲಿ ನಾವು ಒಂದಕ್ಕೂ ಹಾಕಿಲ್ಲ. ಇಲ್ಲಿ ಇದಕ್ಕೆ ಹೊಂದಾಣಿಕೆ ಆಗ್ಬೇಕೀಗ. ಹೌದು ಸರ್, ಹೌದು. ಸ್ವಲ್ಪ ಸೆಟ್ ಆಗಲಿ, ನಮ್ಮ ಜಾಗ ಎಲ್ಲ ಆಗಲಿ ಅಂತ ನಾನು ಸುಮ್ಮನೆ ಇದ್ದೀನಿ ಸರ್. ಈಗ ಇಲ್ಲಿ ಪ್ರೆಸೆಂಟ್ ಯಾವುದೋ ರೇಸ್ಗೆ ಇನ್ನೂ ಭಾಗವಹಿಸಿಲ್ಲ ಸರ್. ಇಲ್ಲಿ ನಮ್ಮೂರಲ್ಲಿ ಅದಕ್ಕೂ ನಮ್ಮ ಕರ್ನಾಟಕ ಎಲ್ಲೂ ಭಾಗವಹಿಸಿಲ್ಲ ಸರ್. ನಿಮ್ಮ ರಾಬರ್ಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ರಾಬರ್ಟ್ ಅದು ತುಂಬ ಸರ್, ಕರುನಲ್ಲೇ ಸರ್. ಅದು ಹೆರಡಲ್ಲಿ ಕರು ನಾನು ತಂದಾಗ ಸರ್, ಕರುನಲ್ಲೇ ತುಂಬ ಹೆಸರು ಮಾಡ್ಬಿಡ್ತು ಸರ್. ಯಾಕಂದ್ರೆ ಎಷ್ಟೋ ರೇಸ್ಗಳಲ್ಲಿ ನಾವು ಅದನ್ನ ನೋಡಿದ್ವಿ. ಮತ್ತೆ ಜನಗಳು ರಾಬರ್ಟ್ ಅಂತ ಕೂಗ್ಬೇಕಾದ್ರೆ ಆ ಒಂದು ಜೋಶ್ ಇರುತ್ತಲ್ಲ, ಅದನ್ನ ನಿಮಗೆ ಕೇಳಿಸ್ದಾಗ ಯಾವ ರೀತಿ ನಿಮ್ಗೆ ಖುಷಿ ಆಗ್ತಾ ಇತ್ತು ಮತ್ತೆ ಏನ್ ಅನ್ನಿಸ್ತಾ ಇತ್ತು ಸರ್? ತುಂಬಾ ಖುಷಿ ಆಯ್ತಿತ್ತು ಸರ್. ಅದು ಕರುನಲ್ಲೇನೆ ದೊಡ್ಡ ಎತ್ತುಗಳಿಗೆ ಪ್ರೈಸ್ ಮಾಡಿರೋ ಎತ್ತುಗಳಿಗೆಲ್ಲ ಸೋಲ್ಸ್ಬಿಟ್ಟಿತ್ತು ಸರ್. ಮೇಲೂರು ಅಂತ ಒಂದು ರೈಸ್ ನಡೀತು ಸರ್. ಅವಾಗ ಅದು 4 ಕಲ್ಲು ಸರ್. ಪ್ರೈಸ್ ಮಾಡಿ ಜೋಡಿ ಗಡಿಲಿ ಗೆದ್ದಿರ ಅಂತ ಎತ್ತುಗಳನ್ನೇ 3 ರೌಂಡ್ ಸೋಲ್ಸಿ 4ನೇ ರೌಂಡ್ ಅದು ಸೋತ್ಬಿಡ್ತು. 3 ರೌಂಡು ಗೆದ್ದಿರೋ ಎತ್ತುಗಳನ್ನೇ ಸೋಲ್ಸಿದೆ ಸರ್ ಅದು. ಹಾಗಾಗಿ ತುಂಬ ಸರ್ ಪಾಯಿಂಟ್ ಗಡಿಲಿ ಒಂದು 4-5 ಪ್ರೈಸ್ ಮಾಡಿದ್ರು ಸರ್ ಪಾಯಿಂಟ್ ಗಡಿಲಿ ಸರ್. ಇವಾಗ ಕಾರಣಾಂತರಗಳಿಂದ ನಮ್ಮ ಸ್ನೇಹಿತರಿಗೆ ಸ್ವಲ್ಪ ಕೊಟ್ಟಿದ್ದು. ಹೌದಾ? ಈಗ ರಾಬರ್ಟ್ ಜೊತೆಗೆ ಇನ್ಯಾವ್ಯಾವನ್ನ ನೀವು ಸಾಕಿದ್ರಿ ಸರ್? ಸರ್ ನಾವು ಒಡೆಯ ಅಂತ ಒಂದು ಎತ್ತು ಸಾಕಿದ್ದು ಸರ್. ಒಡೆಯ ಅಂತ ಒಂದು ಎತ್ತಿತ್ತು, ಅದನ್ನ ಸಾಕಿದ್ದು. ಅದು ತುಂಬ ಜೋಡಿ ಗಡಿಯಲ್ಲಿ ಸರ್. ನಮ್ಮೂರಿಗೆ ಫಸ್ಟ್ ಅದೇ ಪ್ರೈಸ್ ಹೊಡೆದಿತ್ತು. ಜೋಡಿ ಗಡಿಯಲ್ಲಿ ಹೊಡೆಯೋದು ಒಂದು ಕನಸು. ನಮ್ಮ ಹುಡುಗರಿಗೆಲ್ಲ ನಾವು ಜೋಡಿ ಗಡಿಯಲ್ಲಿ ಹೊಡೆಯೋದೇ ಒಂದು ಕನಸಾಗಿತ್ತು. ಆ ಒಡೆಯ ಅನ್ನೋದು ಸಕ್ಸಸ್ ಮಾಡ್ತೀವಿ ಸರ್.
ತುಂಬ ಮೆಮೊರಬಲ್ ಆಗಿ ಇರುವಂಥದ್ದು ಅಂದರೆ ನಿಮ್ಮ ನೆನಪಿನಲ್ಲಿ ಉಳಿದಿರುವಂಥ ರೇಸ್ ಯಾವುದು ಸರ್? ಹಾಂ ಸರ್, ಅದು ಸಿದ್ಲಿಂಗ್ಪುರ ರೇಸ್ ಅಂತ ಸರ್ ಜನವರಿ ತಿಂಗಳು 2022ರಲ್ಲಿ ನಡೀತು ಹಾಂ ಸರ್. ಅಲ್ಲಿಗೆ ನಾವು ಜೋಡಿ ಗಾಡೀಲಿ ಯಾರೋ ನಮ್ಮ ಊರಲ್ಲಿ ಪ್ರೈಸ್ ಹೊಡೆದೇ ಇತ್ತಿಲ್ಲ, ಹೊಡೆಯೋದು ಇಲ್ಲ ಅಂತ ಅದು ಕನಸಾಗಿತ್ತಲ್ಲ. ಪಾಯಿಂಟ್ ಗಾಡೀಲಿ ಒಳ್ಳೆ ಹೊಡಿತಿದ್ದು ಸರ್, ಜೋಡಿ ಗಾಡೀಲಿ ಹೊಡೆದಿತ್ತಿಲ್ಲ. ಅವಾಗ ಸುಮ್ಮನೆ ಸರ್ ಹಾಕೊಂಡು ಹೋಗಿದ್ದು, ಅದು ಬರೀ ಎಲ್ಲೋ ಹೋಗಿತ್ತು ಕಸಾಯಣೆಗೆ ಹೋಗಿತ್ತು, ಅಲ್ಲಿಂದ ತಗೊಬಂದು ನಾನು ಸಾಕಿದ್ದೆ. ಸುಮ್ಮನೆ ಪ್ರೈಸ್ ಹೊಡಿತೀನಿ ಅಂತ ಯಾವತ್ತು ಹೋಗಿದ್ದಿಲ್ಲ, ಸುಮ್ಮನೆ ಅದು ಅದ್ರ ಜೊತೆ ಹಾಕಿತ್ತು ಅಂತ ಇರ್ತಾನೆ ಸುಮ್ಮನೆ ಹೋಗಿದ್ದು. ನೋಡಿದ್ರೆ ಸರ್ ಅವತ್ತು ಸೆಕೆಂಡ್ ಪ್ಲೇಸ್ ಆಯಿತು, 60,000 ಸೆಕೆಂಡ್ ಹಿಡಿಯೋದು ತುಂಬ ನೆನಪಲ್ಲಿ ಇಟ್ಕೊಳ್ಳೋಂಥ ಇದು ಸರ್. ಅದು ಎಷ್ಟು ಹೈಯೆಸ್ಟ್ ಪ್ರೈಸ್ ಯಾವುದು ಎಷ್ಟು ಹೊಡೆದಿದೆ ಸರ್? ಸರ್ ಅದೇ ಒಡೆಯನೇ ಸರ್ ಎಷ್ಟು ಹೊಡೆದಿಲ್ಲ ಸರ್. ಎಷ್ಟು ಪ್ರೈಸ್ ಇತ್ತು ಸರ್? ಸರ್ 60,000 ಅವತ್ತು ಸೆಕೆಂಡ್ ಪ್ಲೇಸ್ ಇತ್ತು, ಫಸ್ಟ್ 70 ಇತ್ತು, ನಾನು ಸೆಕೆಂಡ್ ಆಗಿದ್ದು. ಅದು ಎಷ್ಟು ಸರ್ ಪ್ರೈಸ್ ಜೊತೆಗೆ ಮತ್ತೆ ಏನೋ ಟ್ರೋಫಿ? ಸರ್ ಒಳ್ಳೆ ಸರ್ ನಗೋದು ಸರ್, ಒಂದು 5 ಅಡಿ ನಗೋದು ಕೊಟ್ಟರು ಸರ್. ನೀವು ನೋಡ್ಬೋದು ಅಲ್ಲೇ ಐತೆ ಟ್ರೋಫಿ ಕೊಟ್ಟರು. ಬನ್ನಿ ತೋರ್. ಹಾಂ ಸರ್, ಟ್ರೋಫಿಗಳನ್ನ ಸರ್ ಇದು ಸಿದ್ಲಿಂಗ್ಪುರದಲ್ಲಿ ಗೆದ್ದಿದ್ದ ಟ್ರೋಫಿ ಸರ್. ಇದು ಸೆಕೆಂಡ್ ಪ್ಲೇಸ್ ಆಯಿತು ಸರ್. ಆಮೇಲೆ ಪಾಯಿಂಟ್ ಗಡಿ ರಾಬರ್ಟ್ ಎಲ್ಲ ಹೊಡೆದಿರೋದು ಪಾಯಿಂಟ್ ಗಡಿಯಲ್ಲಿ ಸರ್. ಇದು ಇದು ಸರ್ ಇದು ಹೆಗ್ಡಳ್ಳಿಲಿ ಒಡೆಯ ಅಂತ ಐತಲ್ಲ ಸರ್, ಅದು ಭೈರವ ಅಂತ ಇತ್ತು, ಅದ್ರ ಜೊತೆ ಹೊಡೆದಿತ್ತು. ಏನು ಕಾರಣಾಂತರಗಳಿಂದ ಕೊಟ್ಟರು ಸರ್? ಸರ್ ಅದು ಸ್ವಲ್ಪ ಯಾಕೋ ಏನೇನೋ ಪ್ರಾಬ್ಲಮ್ ಇದೆ, ಸ್ವಲ್ಪ ಆಯಕ್ಕೆ ಬಂದ್ಬಿಡೋದು ಸರ್. ನನಗೆ ಸ್ವಲ್ಪ ಆಯ್ದುಬಿಟ್ಟೆಲ್ಲ ಹಿಂಸೆ ಮಾಡಿತ್ತು, ಒಂದು 5-6 ಹಾಕ್ಸ್ಕೊಂಡಿದ್ದು ಆಯ್ದು, ಹಂಗಾಗಿ ಕೊಟ್ಟೆ ಸರ್. ಸರ್ ಈಗ ರೇಸಲ್ಲಿ ಕೆಲವೊಂದ್ಸಲಿ ನಾವು ಕೆಲವೊಂದು ಆಘಾತಗಳನ್ನ ನೋಡ್ತೀವಿ. ಹೌದು ಸರ್, ಹೌದು. ಗಾಡಿ ಮುಗಿಸ್ಕೊಂಡ್ ಬಿಡ್ಬೋದು, ಅಥವಾ ರೈಡರು ಜಾಕಿಗಳು ಏನಿರ್ತಾರೋ ಹೌದು ಅವರೇ ಕೆಳಗೆ ಬೀಳುವ ಅಂತ ಘಟನೆಗಳೇನಾರು ಆಗಿ ಮನಸ್ಸಿಗೆ ಏನಾದ್ರು ನೋವಾಗಿದೆ ನಿಮಗೆ? ಸರ್ ಆ ಥರದ್ದು ನಮ್ಗೆ ಏನೂ ಆಗಿಲ್ಲ ಸರ್. ನಾವು ಗಾಡಿ ಹೊಡೆದಿದ್ದೀವಿ ಸರ್, ಆಮೇಲೆ ನಮ್ಮ ಎತ್ತುಗಳು ಎಲ್ಲ ಬಿದ್ದಿದ್ದಾವೆ ಸರ್. ಆ ಥರದ್ದು ಏನೂ ಆಗಿಲ್ಲ. ಆ ಒಂದು ಇದು ಅನ್ಕೊಂಡಿದ್ದೆ ಸರ್, ಅವೇನು ಆಗಲ್ಲ ಆ ಥರದ್ದು. ನಿಮ್ಮಲ್ಲಿ ಮೇನ್ ರೈಡರ್ ಜಾಕಿಗಳು ಯಾರು ಸರ್? ನಾನು ಮತ್ತು ಆಕಾಶ ಅಂತ ಇನ್ನೊಂದು ಹುಡುಗ ಇದ್ದಾನೆ, ನಾವೇ ಹೊಡಿತೀವಿ ಸರ್. ಎಷ್ಟು ಜನ ಇದ್ದಾರೆ ಸರ್? ಸರ್ ನಾವು ಇಬ್ಬರಳಿದ್ದೀವಿ ಜಾಕಿಗಳು, ನಮ್ಮೂರಂತ ಇಬ್ಬರಾಳು ಸರ್. ಅವರೆಲ್ಲ ಬರ್ಬೋದನ್ನ ಹೊರಗಡೆ ಹೊಡ್ಸಿದ್ವಿ ಸರ್. ಸರಿಗ್ರಾಮ ರಾಜಣ್ಣ ಇರ್ಬೋದು, ಅಭಿ ಇರ್ಬೋದು ಸರ್, ಚಿಕ್ಕಡೆ ಮೈಯಣ್ಣವರೆಲ್ಲ ಹೊಡ್ಸಿದ್ವಿ ಸರ್ ಗಾಡಿ. ಒಡೆಯನ್ ಜೊತೆಗೆ ಯಾವ್ದು ಪೇರ್ ಜಾಸ್ತಿ ಕಾಂಬಿನೇಷನ್ ವರ್ಕ್ ಆಗಿದೆ ಸರ್? ಅದಕ್ಕೆ ಎಲ್ಲ ಎತ್ತು ಒಂದೊಂದು ಹಾಕಿದ್ದೀನಿ ಸರ್. ಜಾಸ್ತಿ ವಜೀರ್ ಅಂತ ಎತ್ತಿದ್ದು ಸರ್, ಅದು ಹಾಕೊಂಡು ಒಳ್ಳೊಳ್ಳೆ ಎತ್ತುಗಳಿಗೆ ಹೊಡೆದ್ಬಿಟ್ಟಿದ್ದು. ಆಮೇಲೆ ಭೈರವ ಅಂತ ಕೇಳಿ, ಭೈರವ ಅಂತ ಇವೆಲ್ಲ ವಿಡಿಯೋ ಮಾಡಿರ್ಬೇಕು ಬೇರೆಯವರು ಸರ್. ಆ ಭೈರವನ್ನ ಹಾಕೊಂಡು ಹೊಡೆದಿದ್ದು ಸರ್. ಅದು ಆ ಎತ್ತೊಂದು ಹಾಕಿ ಹೊಡೆದಿದ್ದು. ಏನಂತ ಸರ್ ಇವುಗಳ ಮೇಂಟೈನ್ ಮಾಡೋದಾಗಿರಲಿ ಅಥವಾ ನಿಮ್ಮ ಏನು ವರ್ಕ್ ಏನು ಸರ್? ಏನಿಲ್ಲ ಸರ್, ಆರಾಮಿದ್ರು ಮೇಂಟೈನ್ ಮಾಡೋದೇನು ಕಷ್ಟ ಇಲ್ಲ ಸರ್. ಅದೇ ಬೇಕು ಇದೇ ಬೇಕಂತ ಕೇಳಲ್ಲ, ನಾವೇನು ಹಾಕ್ತೀವಿ ಅದನ್ನು ತಿನ್ಕೊಂಡಿರ್ತವೆ. ಯಾಕಂದ್ರೆ ಇವತ್ತಿನ ಜಗತ್ತಿನ ಪ್ರೆಸೆಂಟ್ ಜಗತ್ತಲ್ಲಿ ಹಾಂ ಸರ್, ನಾವು ಪ್ರಾಣಿಗಳನ್ನ ಸಾಕೋದು ಒಂದು ತುಂಬಾ ದೊಡ್ಡ ವಿಚಾರ ಅಂತಾನೆ ಅನಿಸ್ಬೋದು. ಹೌದೌದು ಸರ್, ಹೌದು. ಕೆಲವು ಮನುಷ್ಯನೇ ಸಹಾಯ ಮಾಡಲ್ಲ. ಹೌದು ಸರ್, ಹೌದು. ಅದರಲ್ಲಿ ನೀವೀಗ ಈ ಎತ್ತುಗಳನ್ನ ತಂದು ಅವಕ್ಕೆಲ್ಲ ಇಷ್ಟೊಂದು ಕಷ್ಟ ಆದ್ರೂ ಸಹ ಅವನ್ನ ಮೇಂಟೈನ್ ಮಾಡ್ತಾ ಇದ್ರ. ಹೌದು ಸರ್, ಅವುಗಳ ಪ್ರೀತಿ ದೊಡ್ಡದು ಸರ್. ಅದು ಹೌದು ಹೌದು. ಪ್ರೀತಿ ಮೇಲೆ ಇರೋದ್ರೆ ಅದೇನು ಕಷ್ಟನೇ ಅನ್ಸಲ್ಲ ಸರ್ ನಮಗೆ. ಸರ್ ನಮಗೂ ಇವಾಗಲೂ ಯಾವುದೇ ಜಮೀನು ಆ ಥರದ್ದು ಏನಿಲ್ಲ, ನಾವು ಕೆಲಸ ಮಾಡ್ಕೊಂಡೇ ಮಾಡೋದು. ಆದ್ರೆ ನಮಗೇನು ಇದುವರೆಗೂ ಬಡಿಸ್ತಾನೆ ಅನಿಸಿಲ್ಲ ಸರ್ ಇದ್ರ ಸಾಕೋದ್ರಲ್ಲಿ ನಮಗೆ. ಅದಾದ್ಮೇಲೆ ನಿಮ್ಮ ಸ್ನೇಹಿತರಾಗಲಿ ಅಥವಾ ನಿಮ್ಮ ಫ್ಯಾಮಿಲಿಯಾಗಲಿ ಯಾವ ರೀತಿ ಪ್ರೋತ್ಸಾಹ ಸರ್? ಎಲ್ಲ ಸಪೋರ್ಟ್ ಮಾಡ್ತಾರೆ ಸರ್. ಸರ್ ನಮ್ಮ ಸ್ನೇಹಿತರು ಹಬ್ಬ ಬಂದ್ರೆ ಇವಾಗ ಎಲ್ಲ ಹೋದ್ರು ಸರ್. ಉದಾಹರಣೆ ಇವನ್ ಇರ್ಬೋದು, ಗೌತಮ್ ಇದ್ದಾನೆ, ಚೇತನ್, ಎಲ್ಲ ಸುಮಾರು ಜನ ಇದ್ದಾರೆ ಸರ್. ಆಕಾಶ ಎಲ್ಲ ಅವ್ರಿಗೆಲ್ಲ ಒಂದು 708 ರೂಪಾಯಿ ಸಂಬಳ ಇರುತ್ತೆ. ರೈಸು ಅಂತ ಹೇಳಿದ್ರೆ ಸರ್ 2 ದಿವಸ ರಜಾಕ್ ಬರ್ತಾರೆ ನಮಗೋಸ್ಕರ ಸರ್. ಅದು ಎಲ್ಲೇ ಇರಲಿ 2 ದಿವಸ ರೈಸಿಗೆ ರಜಾ ಹಾಕ್ತಾರೆ ಸರ್. ಮನೆಯವರಂತೂ ನಮ್ಮನ್ನ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ಸರ್, ಅವ್ರು ಹೇಳೋಕ್ಕೆ ಅಸಾಧ್ಯ ಸರ್ ಅದನ್ನು. ಈಗ ನೀವು ರೇಸ್ಗಳಿಗೆ ತುಂಬಾ ದೂರ ಎಲ್ಲ ಹೋಗ್ಬೇಕಾಗಿರುತ್ತೆ. ಹ್ಞೂ ಸರ್. ಸ್ಪಾನ್ಸರ್ಗಳು ಯಾರು ಸಿಗ್ತಾರ ಇಲ್ಲ ನೀವೇನೇ ಫ್ರೆಂಡ್ಸ್ಗಳೆಲ್ಲ? ಸರಿ ಸರ್ ರೈಸಲ್ಲಿ ಅದೇ ಸ್ಪಾನ್ಸರ್ ಅನ್ಸ ಅದು ಸಿಗಲ್ಲ ಸರ್. ನಮ್ಮದು ನಾನು ಎತ್ತಿಂದೆಲ್ಲ ನೋಡ್ಕೊಂಡ್ರೆ ಹುಡುಗರೆಲ್ಲ ಅವ್ರದ್ದೇ ಊಟ ತಿಂಡಿ ಖರ್ಚೆಲ್ಲ ಅವರೇ ನೋಡ್ಕೊತಾರೆ. ಇದುವರೆಗೂ ಅಂತ ಯಾರೂ ದುಡ್ಡು ಕೇಳಿಲ್ಲ ಸರ್. ದೀಪು ಆಗ್ಬೋದು, ಗೌತಮ್ ಮತ್ತು ಚೇತನ್, ಆಕಾಶ್, ಅಭಿ ಅಂತ ಇದ್ದಾನೆ, ರಘು, ಯಾರು ನಂತರ ದುಡ್ಡು ಕೇಳಿ ಸರ್. ಅವರೇ ಊಟ ತಿಂಡಿ ಎಲ್ಲ ಅವರೇ ಕೊಡಿಸ್ತಾರೆ ನನಗೆ ಸರ್. ನಾ ಎತ್ತಿಂದ ಇದೆಲ್ಲ ನಾನೇ ನೋಡ್ಕೊತೀನಿ ಸರ್. ನೈಟು ಎಲ್ಲ ಇರುತ್ತೆ ಒಂದೊಂದ್ಸಲ? ಹಾಂ ಸರ್, ಕೆಲವರು ಸರ್ ರೇರ್ ಸರ್. ಎಲ್ಲ ಅಡುಗೆ ಊಟ ಎಲ್ಲ ಮಾಡಿಸೋ ಸ್ವಲ್ಪ ರೇರು, ಇಲ್ದಿರೋ ಕಡೆ ನಾವೇ ನೋಡ್ಕೊತೀವಿ. ಯಾವ ರೀತಿ ಅನುಭವ ಆಗಿದೆ ಸರ್? ಈಗ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ನೀವು ಬಿಡ್ತಾ ಇರ್ತೀರ. ಹ್ಞೂ ಸರ್. ಜಾಗಗಳ ಬಗ್ಗೆ ನಿಮಗೆ ಮಾಹಿತಿ ಇರುತ್ತೆ, ಕೆಲವು ಸಲ ಇರೋದಿಲ್ಲ. ಹೌದು, ಅಲ್ಲೆಲ್ಲ ಇರುತ್ತೆ. ಯಾಕಂದ್ರೆ ಕೆಲವು ಸಲ ಏನಾದ್ರು ಹೇಳ್ತಾರೆ, ಈಗ ರೈಸ್ಗೆ ಬಿಡ್ತಾ ಇದಾರೆ ಅಂದ್ರೆ ಎತ್ತುಗಳು ಚೆನ್ನಾಗಿತ್ತು ಅಂದ್ರೆ ಹೌದೌದು ಅದನ್ನ ಮಾಡಿಸ್ತಾರೋ ಇದನ್ನ ಸರ್. ಆಮೇಲೆ ಸರ್ ರೈಸ್ ಇನ್ನೊಂದು ಏನು ಮಾಡ್ತಾರೆ ಸರ್, ಇತ್ತೀಚೆಗೆ ಇವಾಗೆಲ್ಲ ಫಸ್ಟ್ ರೌಂಡ್ ನಡೆಸ್ಬಿಟ್ಟು ನಿಲ್ಲಿಸ್ಬಿಟ್ಟು ಮತ್ತೆ ಮಾರನೇ ಬೆಳಿಗ್ಗೆ ರೈಸ್ ಮಾಡ್ತಾವ್ರೆ ಸರ್. ಅದನ್ನ ಮಾಡೋಕೆ ಹೋಗ್ಬಾರ್ದು ಸರ್. ಯಾಕಂದರೆ ಅವತ್ತಿನ ರೈಸ್ ಮುಗಿದು ಬಿಡಬೇಕು ಸರ್. ಈಗ ಫಸ್ಟ್ ರೌಂಡ್ ಗೆದ್ದು ನಾವು ಆಲ್ಟ್ ಆಗಿರ್ತೀವಿ, ಮತ್ತೆ ನೆಕ್ಸ್ಟ್ 2ನೇ ರೌಂಡ್ 3 ರೌಂಡ್ ಸೋಲ್ತೀವಿ. ಇವಾಗ 2 ದಿವಸ 3 ದಿವಸ ಎಲ್ಲ ನಮ್ಮದು ಹೋಗುತ್ತೆ, ದಿನದ ಅವತ್ತಿನ ದಿವಸನೇ ಹೋಗುತ್ತೆ. ಹಂಗಾಗಿ ಸರ್ ಮೊದಲು 1 ದಿವಸ ನಡೆಸಿ ಬೆಳಗ್ಗೆ ವರ್ಷಗಳು ಮುಗಿಸ್ಬೇಕು ಅಂತ ನಮ್ಮ ಇಷ್ಟ ಸರ್. ಈಗ ನೀವು ತಂದಿದ್ರಲ್ಲ ಸರ್ ಮಹಾರಾಷ್ಟ್ರ? ಹ್ಞೂ ಸರ್. ಎಷ್ಟಾಯ್ತು ಸರ್? ಸರ್ ಅದು ದುಡ್ಡು ಸರ್ ಇಲ್ಲಿಗೆ ಬರೋ ವರ್ಷಗಳಿಗೆ 190 ಆಯಿತು ಸರ್. ನೋಡೋಕ್ಕೆ ತುಂಬ ಚಿಕ್ಕ ಇದೆ, ನೋಡೋಣ ಸರ್. ಒಂದು ಈಗ ಇನ್ನು ಯಾವುದೇ ರೈಸಲ್ಲಿ ಸರ್ ಇಲ್ಲ ಸರ್, ಎಲ್ಲೂ ಹಾಕಿಲ್ಲ ಸರ್. ಅಲ್ಲಿ ತುಂಬ ಪ್ರೈಸ್ ಹೊಡೆದಿದೆ ಸರ್. ಇಲ್ಲಿ ಯಾವುದೇ ರೈಸ್ಗೆ ಒಂದಕ್ಕೂ ಹಾಕಿಲ್ಲ. ಎಲ್ಲಿ ಬಿಡಬೇಕು ಅಂತ ಪ್ಲಾನ್ ಇದೆ ಸರ್? ಸರ್ ಇವಾಗ ನೆಕ್ಸ್ಟ್ ಸರ್ 21 ಐತೆ ಸರ್. 21ಕ್ಕೆ ಗೂಳಿ ಕೇಳಿದ್ದು ಸರ್. ಏನಾರ ನಾವು ಅಂದರೆ ಅದಕ್ಕೆ ಹಾಕ್ತೀವಿ, ಇಲ್ಲ ಅಂದರೆ ನೋಡಬೇಕು. ಈಗ ನಿಮ್ಮ ಹತ್ರ ಯಾವುದು ಗೂಳಿ ಇದೆಯಾ ಸರ್? ಗೂಳಿ ಸರ್ ಐತೆ ಸರ್. ನಮ್ಮ ಅಣ್ಣ ಚೇತನ್ ಅಂತ ಒಂದು ಗೂಳಿ ಇದೆ ಸರ್. ಇನ್ನೊಂದು ನಕ್ರಿ ಅಂತ ಒಂದು ಎತ್ತಿದೆ ಸರ್. ಒಬ್ಬಿ ಅಂತಿದ್ದ ಅವನ ಹತ್ರ ಒಂದು ತಲೈವ, ಮಿನಿ ತಲೈವ ಅಂತ ಒಂದು ಎತ್ತಿದೆ ಸರ್. ರಘು ಅಂತ ಅವನ ಹತ್ರ ಒಂದು ವಿಷ್ಣು ಇದೆ ಸರ್. ಆಮೇಲೆ ಒಂದು ಕಾಳಿಂಗ ಅಂತ ಸರ್. ಇಷ್ಟು ನಮ್ಮೂರಲ್ಲಿ ರೈಸ್ ಎತ್ತಿದ್ದಾವೆ ಸರ್. ಕಾರಣದಿಂದ ಅವರೇ ಇಬ್ಬರು ಬಂದಿಲ್ಲ, ಅವ್ರು ಯಾರೂ ಇವತ್ತು.
ಈಗ ನಿಮ್ಮ ಊರಿನಲ್ಲಿ ಹಾಂ ಸರ್. ರೇಸ್ ಏನಾದ್ರು ನಡೆದಿದೆಯಾ ಅಥವಾ ಏನಾದ್ರು ಹಾಂ ಸರ್, ನಡೆದಿದೆ ಸರ್. ಈಗ ನಾವೇ ಈಗ ಹೋದ ವರ್ಷ ಸರ್ ಇದೇ ತಿಂಗಳು ಪಾಯಿಂಟ್ ಕಡೆ ರೇಸ್ ನಡೆಸ್ತೋ ಸರ್. ನಾವು ಥರ್ಡ್ ಪ್ಲೇಸ್ ಆದೋ. ಇನ್ನು ಚಿಕ್ಕಮಂಗ್ಳೂರು ಅವರೆಲ್ಲ ಬಂದಿದ್ದರು ಸರ್. ಸಿಪಾಯಿ ಅಂತ ಇತ್ತು, ಅದು ಎಲ್ಲ ಬಂದಿತ್ತು ಸರ್. ಈಗ ಚಿಕ್ಕಡಿಗಳಿಗಳು 2 ಸರಿ ನಡೆಸ್ತೋ ನಾವು. ತುಂಬ ಯಶಸ್ವಿಯಾಗಿ ನಡೆದಿದೆ ಸರ್. ಈಗ AR P ಚಂದ್ರು ಸರ್ ಅವರು ನಿಮ್ಮ ಬಗ್ಗೆ ತುಂಬ ಪ್ರೀತಿನ ಇಟ್ಕೊಂಡಿದ್ದಾರೆ. ಹಾಂ ಸರ್. ಮಣಿಯವರು ತುಂಬ ಸರ್. ಎಷ್ಟೋ ಜೋಡಿಗೆ ಪಾಯಿಂಟ್ ಗಾಡಿಯಲ್ಲಿ ಸರ್. ಆಗ್ತಾಯಿದ್ರು, ಕೊಡ್ತಾಯಿದ್ರು ಜೊತೆಗೆ. ಹಾಂ ಸರ್. ಜಲವ ಜೊತೆ ತುಂಬ ಒಡನಾಡಿ ಇತ್ತು ಅಂತೇಳಿ ಹೇಳ್ತಾರೆ. ಹೌದು ಸರ್. ನಂದು ಒಂದು 2 ವರ್ಷದಿಂದ ಸರ್ ರಾಬರ್ಟ್ ಅಂತ ಇತ್ತು. ಏನೋ ಕರ್ನಾಟಕಗಳಿಂದ 1 ವರ್ಷದಿಂದ ಪ್ರೈಸು ಮಾಡಿರಲಿಲ್ಲ ಸರ್. ನಾವು AR P ಸರಿಗೆ ಒಂದೇ ಮಾತು ಹೇಳಿತ್ತು ಸರ್, ಒಂದು ಎತ್ಕೊಡಿ ಸರ್, ಒಂದು ಪ್ರೈಸ್ ಮಾಡ್ಬೇಕು, ನಮ್ಮೂರಲ್ಲಿ ರೇಸ್ ನಡೆಸ್ತೀವಿ ಅಂತ. ತಗೊಂಡೋಗಪ್ಪ ಕಳಪ್ಪ ಅಂತೇಳಿ ಸರ್. ಈಗೆಲ್ಲ ಮಾತಾಡಿದ್ರೆ ಸರ್ 20 ಸಾವಿರ ಅಂತಾರೆ ಸರ್. ₹1 ಇಲ್ದಂಗೆ ಅವರೇ ಎಂಟ್ರಿ ಕಟ್ಟಿ ರೇಸ್ ಆಡಿಸಿದ್ರು ಸರ್. ಥರ್ಡ್ ಪ್ಲೇಸ್ ಆಯ್ತು ಸರ್ ಅವತ್ತು. ಈಗ ನೀವು ರೇಸಿಗೆ ಹೋಗಿದ್ದಾಗ ನಿಮ್ಮಲ್ಲಿ ಜೊತೆ ಯಾವುದು ಸಿಕ್ಲಿಲ್ಲ ಅಂದರೆ ಏನು ಆಲ್ಟರ್ನೇಟ್ ಮಾಡ್ಕೊಂತಾರೆ ಸರ್? ಜೊತೆ ಇಲ್ಲೇ ಆಲ್ಟರ್ನೇಟ್ ಮಾಡಿರ್ತೀವಿ ನಾವು. ಅದಿಲ್ಲ ಅಂದರೆ ಸರ್ ಸ್ನೇಹಿತರುಗಳು ಇರ್ತಾರಲ್ಲ, ನಮ್ಮದು ಕ್ಯಾರ್ ಸೆಟ್ ಆಗುತ್ತೆ ಅಂಥದನ್ನ ನೋಡಿ ಹಾಕೋದೆ. ಹ್ಞೂ ಸರ್, ಕೊಡ್ತಾರೆ ಸರ್, ಕೇಳಿದ್ರೆ ಕೊಡ್ತಾರೆ, ಆ ಥರ ಏನಿಲ್ಲ. ಅದು ರೈಡರ್ಸ್ಗಳೆಲ್ಲ ಯಾವ ಥರ ಇದು ಮಾಡ್ತಾರೆ ಸರ್? ಸರ್ ಹೊಡಿತಾರೆ ಸರ್. ನಾನು ಹೊಡಿಬೋದು, ನಾನು ಕೆಲವು ಟೈಮ್ ಹೊಡಿನಿಲ್ಲ ಅಂದರೆ ಬೇರೆ ಇದ್ದಾರೆ ಸರ್, ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅವ್ರ ಕೈಲಿ ಓಡಿಸ್ತೀನಿ ಸರ್ ಗಾಡಿ. ರೈಡಿಂಗ್ ಯಾರು ಬೇಕಾದ್ರೆ ಮಾಡ್ತಾರೆ? ಹ್ಞೂ ಸರ್, ಹೌದು. ಈಗ ಅವ್ರಿಗೇನಾರ ನಿಮ್ಮ ಕಡೆಯಿಂದ ಸಹಾಯ? ಸರ್ ಆ ಥರ ಏನು ಕೇಳಲ್ಲ ಸರ್, ಅವ್ರು ಬಾಯ್ಬಿಟ್ಟು ಏನು ಕೇಳಲ್ಲ. ಗೆದ್ದರೆ ನಮ್ಮ ಖುಷಿಯಿಂದ ನಾವು ಏನು ಮಾಡಬೇಕು ಅದು ಮಾಡ್ತೀವಿ. ಇದ್ದವ್ರಿಗೆ ಯಾರೂ ಬಾಯ್ಬಿಟ್ಟು ಕೇಳಿಲ್ಲ. ಹಾಂ ಸರ್. ಅಂದರೆ ಒಂದು ರೇಸ್ನ ಮೇಲಿರೋ ಒಂದು ಕ್ರೇಜ್ಗೋಸ್ಕರ ಒಂದು ಸರ್ ಬರ್ತಾರೆ ಸರಿ. ವರುಣ್ ಆಗಿರ್ಬೋದು, ಮತ್ತು ನಮ್ಮ ಸಾಗರ್ ಆಗಿರ್ಬೋದು, ತುಂಬ ಜನ ಇದ್ದಾರೆ ಸರ್ ಜಾಕಿಗಳು. ಚಿಕ್ಕಮಂಗ್ಳೂರು ಸುನೇಣರು ಎಲ್ಲ ಬಂದು ಹೊಡ್ಕೊಡ್ತಾರೆ ನಮಗೆ ಸರ್. ಅವ್ರು ಇದ್ದವ್ರಿಗೆ ಬಾಯ್ಬಿಟ್ಟು ಏನು ಕೇಳಿಲ್ಲ. ನಾವು ಗೆದ್ದರೆ ನಾವು ಕೊಡ್ತೀವಿ, ಸೋದ್ರೆ ಅವರೇ ಅರ್ಥ ಮಾಡ್ಕೊಂಡು ಏನು ಕೇಳಲ್ಲ ಸರ್. ಸರ್ ಈಗ ಇದಕ್ಕೆ ಏನು ನೇಮ್ ಇಟ್ಟಿದ್ದೀರಿ ಸರ್? ಇದಕ್ಕೆ ರಾಜನ್ ಅಂತ ಹೆಸರಿಟ್ಟಿವಿ ಸರ್. ಇಲ್ಲಿ ಬಂದು ಹೊಸ್ದಾಗಿ ಅಲ್ಲಿ ಏನಂತ ಕರೀತಾರೆ ಸರ್? ಅಲ್ಲಿ ಸಸ ಅಂತ ಕರಿತಿದ್ರಂತೆ, ಅಷ್ಟು ನಮ್ಗೆ ಐಡಿಯಾಸ್ ಇಲ್ಲ ಸರ್. ಇಲ್ಲಿ ರಾಜನ್ ಅಂತ ಇಟ್ಟಿದ್ದೀನಿ. ನೀವು ರಾಜನ್ ಅಂದರೆ ಅದಕ್ಕೆ ಕೇಳಿಸ್ ಗೊತ್ತಾಗುತ್ತಾ ಸರ್? ಈಗ ಇನ್ನಷ್ಟು ಗೊತ್ತಾಗಲ್ಲ ಸರ್. ಇದಕ್ಕೆ ಭಾಷೆ ಎಲ್ಲ ಪ್ರಾಕ್ಟೀಸ್ ಆಗಿಲ್ಲ. ಮಹಾರಾಷ್ಟ್ರದ ಮಂದಿಗೆ 15 ದಿವಸ ಆಗೈತೆ. 15 ದಿವಸ ಆಗಿದೆ. ಹಾಂ ಸರ್. ಈಗ ನೋಡಬೇಕು ಸರ್. ಮತ್ತೆ ಸರ್ ನೀವು ಇಷ್ಟು ವರ್ಷದಿಂದ ರೇಸ್ಗಳನ್ನ ಮಾಡ್ಕೊಂಡಿದ್ದೀರಾ. ಹಾಂ ಸರ್. ಈ ರೇಸ್ ನಡೆಯುವಂಥ ಸಂದರ್ಭಗಳಲ್ಲಿ ಹಾಂ ಸರ್. ಯಾವುದೇ ಅಹಿತಕರ ಘಟನೆಗಳು ಇದುವರೆಗೂ ಆಗಿಲ್ಲ ಅಂತ ಕೇಳಿದ್ರೆ, ಹಾಂ ಸರ್. ಈ ಪ್ರೈಸ್ ಗೆದ್ದಾಗ ನಿಮ್ಮಲ್ಲಿ ಸ್ನೇಹಿತರ ಬಳಗ ಏನು ಹೋಗಿರ್ತಾರೆ, ಹಾಂ ಸರ್. ಯಾವ ರೀತಿ ಖುಷಿ ಇದೆ ಸರ್? ಪ್ರೈಸ್ ಗೆದ್ದಂಥ ಖುಷಿ ಸರ್. ನನಗೆ ಯಾರು ತಂದ್ಬಿಟ್ಟು ಬೆಳಗ್ಗೆ ಎದ್ದು ಬಂದಷ್ಟು 1 ಲಕ್ಷ ದುಡ್ಡು ಸಿಕ್ಕರು ನನಗೆ ಅಷ್ಟು ಖುಷಿ ಆಗಲ್ಲ ಸರ್. ಅಷ್ಟು ತುಂಬ ಖುಷಿ ಸರ್. ಗೆದ್ದಿರೋದೇ ನಾವು 20 ಸಾವಿರ ಗೆದ್ದಿರ್ತೀವಿ ಸರ್. ಅದೇನೋ ನಮಗೆ ಒಂದು 5 ಲಕ್ಷ 10 ಲಕ್ಷ ಗೆದ್ದಿರೋಷ್ಟು ಖುಷಿ ಆಗುತ್ತೆ ಸರ್. ನಮಗೆ ತುಂಬ ಖುಷಿ ಆಗುತ್ತೆ. ಒಂದು ರೇಸಲ್ಲಿ ನೀವು ವಿನ್ ಆದ ತಕ್ಷಣ ಹಾಂ ಸರ್, ಅಲ್ಲಿಂದ ನೀವು ನಿಮ್ಮ ಹೆಸರು ಹೋಗ್ತಾ ಇರ್ತಾರೆ. ಹೌದು ಸರ್, ಹೆಸರು ಹೋಗುತ್ತೆ ಸರ್. ನಾವು ಊರಲ್ಲೆಲ್ಲ ಬಂದು ಮೆರವಣಿಗೆ ಎಲ್ಲ ಮಾಡ್ತೀವಿ ಸರ್. ಪ್ಯಾನ್ ಸೆಟ್ ಎಲ್ಲ ಹೊಡ್ಸಿದ್ದೀವಿ. ಆ ಖುಷಿ ಎಷ್ಟೇ ದುಡ್ಡಿದ್ರು ಏನು ಬರಲ್ಲ ಅಂತ ನಮ್ಮ ಇಷ್ಟ ಸರ್. ಈ ಅದೇ ಖುಷಿಯಲ್ಲಿ ಮತ್ತೆ ಈಗ ವಿಷ್ಣು ಇದೆ ಅಂತ ಹೇಳಿದ್ರಲ್ಲ. ಹಾಂ ಸರ್. ಮತ್ತೆ ರಾಬರ್ಟ್ ಇಲ್ಲ, ಈಗ ಒಡೆಯನ್ನು ಕೊಟ್ಬಿಟ್ಟು. ಹ್ಞೂ ಸರ್, ಅವ ಎರಡನ್ನೂ ಕೊಟ್ಬಿಡಿ ಸರ್. ಅವೇ ಗೆದ್ದಿರೋದು ಇದನ್ನು. ಹ್ಞೂ ಸರ್. ಇದ್ರ ಜೊತೆ ಮತ್ತೆ ಏನಾದ್ರು ತರಬೇಕು ಅಂತ ಪ್ಲಾನ್ ಇದೆ ಸರ್? ಇಲ್ಲ ಸರ್, ನೋಡೋಣ, ಇದೊಂದೇ ಸಾಕು ಅಂದರೆ ಸರ್. ಅವು ಕೆಲಸ ಎಲ್ಲ ಮಾಡ್ತಿದ್ದಲ್ಲ ಎರಡು ಸರ್. ಇದು ನೋಡ್ಬಿಟ್ಟು ಕ್ಲಿಕ್ ಆದರೆ ನೋಡೋಣ ಅಂತ ಸರ್ ನಮ್ಮ ಪ್ಲಾನು. ಈಗ ಸದ್ಯದಲ್ಲಿ ರೈಸ್ ಯಾವುದಿದೆ ಸರ್? ಈಗ ಸರ್ 21ಕ್ಕೆ ಐತೆ ಸರ್. ಇಲ್ಲೇ ಸರ್ ಬಾಸೂರು ಅಂತ ಐತೆ. ಅದಕ್ಕೆ ಒಂದು ಗೂಳಿ ಮಾಡಿದ್ದೀವಿ ಸರ್, ನೋಡಬೇಕು. ಅಲ್ಲಿ ಗೂಳಿ ರೈಸ್ ಇದೆಯಲ್ಲ? ಹಾಂ ಸರ್, ಒಂದು ಗೂಳಿ ಒಂದು ಕಸಿ ಇದೆ ಸರ್. ಜಲಕ್ ಅಂತ ಒಂದು ಗೂಳಿ ಐತೆ, ಅದನ್ನು ಮಾಡಿದ್ದೀವಿ, ನೋಡಬೇಕು. ಈಗ ಸೆನ್ಸಾರ್ಗಳನ್ನೆಲ್ಲ ಅಳವಡಿಸಿರ್ತಾರೆ. ಹಾಂ ಸರ್. ನಿಜವಾಗ್ಲೂ ಅವೆಲ್ಲ ವರ್ಕ್ ಆಗ್ತಾವೆ ಸರ್? ಸರ್ ಪಕ್ಕ ಸೆನ್ಸರ್ ಸರ್, ಯಾವುದೇ ತೊಂದರೆ ಮಾಡಿಲ್ಲ ಸರ್. ಸೆನ್ಸರ್ ನಡೆಸಿದ್ರೆ ಸರ್ ತೇಗೂರಲ್ಲಿ ಇರ್ಬೋದು ಸರ್, ಸುಮಾರು ಕಡೆ ಸೆನ್ಸರ್ ನಡೆಸೋರೆ ಸರ್. ಏನು ತೊಂದರೆ ಆಗಿಲ್ಲ ಸೆನ್ಸರಲ್ಲಿ ಸರ್. ಈಕ್ವಲ್ ಆಗಿ ರೀಚ್ ಆಗಂತ ಕೆಲವು ಟೈಮಲ್ಲಿ ಕೆಲವು 2 ರೇಸ್ಗಳು ಈಕ್ವಲ್ ಆಗಿ ರೀಚ್ ಆಗಿರೋಂಥ ಎಷ್ಟೋ ಉದಾಹರಣೆಗಳು ನಾವು ನೋಡಿದ್ದೀವಿ. ಹೌದು ಸರ್, ಹೌದು. ಅವನ್ನೆಲ್ಲ ಯಾವ ಥರ ಡಿಸೈಡ್ ಮಾಡ್ತಾರೆ, ಮತ್ತು ಆವಾಗ ನಿಮ್ಗೆ ಏನು ಅನಿಸ್ತಾ ಇರುತ್ತೆ ಸರ್ ಆ ಟೈಮಲ್ಲಿ? ಸರ್ ಈಗ ಯಾವುದೇ ಕಮಿಟಿಯರಲ್ಲಿ ಯಾರು ಬೇಕು ಅಂತ ಮಾಡಲ್ಲ ಸರ್. ಈ ಕಡೆ ಇವ್ರು ಬಂದು ನಾವು ಗೆದ್ದೋ ಅಂತಾರೆ ಸರ್. ವಿಡಿಯೋ ನೋಡ್ಬಿಟ್ಟು ಟೈ ಕೊಟ್ಬಿಡ್ತಾರೆ ಸರ್ ಅಂಥ ಟೈಮ್ಗಳಲ್ಲಿ ಸರ್. ಅದು ಖಾಲಿ ಯಾರಲ್ಲಿ ಯಾವ್ದು ಇರ್ತದೆ ನೋಡ್ಬಿಟ್ಟು ಟೈ ಕೊಡ್ತಾರೆ, ಅಂದರೆ ಆಗಿರೋದಕ್ಕೆ ವಿನ್ ಕೊಡ್ತಾರೆ ಸರ್. ಅದರಲ್ಲಿ ಯಾವುದೇ ರೀತಿ ಮೋಸ ನಡೆಯಲ್ಲ ಸರ್. ನಮ್ಮ ಜನಗಳು ಅಷ್ಟೇ ಸರ್. ಅವ್ರಿಗೆ ಕಮಿಟಿಯರು ಏನು ಕೊಡ್ತಾರೆ ಅದನ್ನು ತಾಂಡಿ ಸಿದ್ಧ ಆಯ್ತಾರೆ ಸರ್. ಎಲ್ಲ ರೇಸಿಗೆ ಬಂದರೆ ಎಲ್ಲ ಹಂಗೆ ಮಾಡ್ತಾರೆ. ಇವುಗಳ ಮೇಂಟೆನೆನ್ಸ್ಗೆ ಯಾರು ಸ್ಪಾನ್ಸರ್ಸ್ಗಳೇನಾದ್ರು ಸಿಗ್ತಾರೆ ಅಂದರೆ ಹ್ಞೂ ಸರ್, ನೀವು ಸ್ವೀಕಾರ ಮಾಡ್ತೀರಾ? ಹಾಂ ಸರ್. ಸ್ಪಾನ್ಸರ್ ಸಿಕ್ಕಿದ್ರೆ ಒಳ್ಳೇದು ಅಲ್ವಾ ಸರ್. ನಾನು ಕಬಡ್ಡಿ ಪ್ಲೇಯರು ಸರ್. ನಾನು ಇದುವರೆಗೆಲ್ಲ ಸ್ಪಾನ್ಸರ್ ಗಾಟಿರೋದೇನೆ. ಇವಾಗ ಸ್ಪಾನ್ಸರ್ ಸಿಕ್ಕಿದ್ರೆ ಒಳ್ಳೇದು ಸರ್. ಈಗ ಯಾರು ಸ್ಪಾನ್ಸರ್ ಅಷ್ಟು ಮಾಡಲ್ಲ ಸರ್. ರೇಸ್ಗಳಿಗೆಲ್ಲ ಅವರೇ ಯಾವ ಓನರ್ ಇರ್ತಾರೆ, ಅವರೇ ಸ್ಪಾನ್ಸ್ ಮಾಡ್ತಾರೆ. ತುಂಬ ರಾಜ್ಯ ಮಟ್ಟದ ನಡೆಯುತ್ತಲ್ಲ ಸ್ಪರ್ಧೆಗಳು, ಹಾಂ ಸರ್. ಏನಾದರೂ ಭಾಗವಹಿಸಿದ್ರೆ? ಹ್ಞೂ ಸರ್, ಬೆಂಗಳೂರಲ್ಲಿ ವಸತಿ ನಡೆದಿತ್ತು. ನಮ್ಮ ಸಂತೋಷ್ ಸರ್ ಮಾಡಿದ್ರು ಸರ್. ಅಲ್ಲಿಗೆ ನಮ್ಮ 2 ಎತ್ತನ್ನ ಹಾಕೊಂಡು ಹೋಗಿದ್ದು, ಒಡೆಯ ಮತ್ತು ರಾಬರ್ಟ್ ಹಾಕೊಂಡು ಹೋಗಿದ್ದು. ಅದು ಗೂಳಿ ವಿಭಾಗಕ್ಕೆ ಹಾಕಿದ್ದು, ಇದು ಹಳ್ಳಿಕರು ವಿಭಾಗಕ್ಕೆ ಹಾಕಿದ್ದು ಸರ್. ಅಲ್ಲಿ ಹೋಗಿ ಇದು ಮಾಡಿದ್ದು ಸರ್. ಹೇಗಿತ್ತು ಸರ್ ಅಲ್ಲಿ ದೊಡ್ಡ ರೇಸ್ಗಳು? ಸರ್ ತುಂಬ ಚೆನ್ನಾಗಿತ್ತು, ಅನುಭವ ಇತ್ತು ಸರ್. ಸೇಮ್ ಎತ್ಕಳೆ ಸರ್. ಇಲ್ಲಿಗೆ ಏನು ಎತ್ತು ಬರುತ್ತೆ ಅದೇ ಎತ್ಕಳೆ, ಆದರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಮಾಡಿದ್ರಲ್ಲ, ತುಂಬ ಎತ್ತು ಸೇರಿದ್ದು. ರೂಲ್ಸ್ ಎಲ್ಲ ಚೇಂಜ್ ಆಗಿರ್ತವೆ. ಅದಕ್ಕೆ ಬಂದಿದೆ ಸರ್. ಹಂಗಾಗಿ ಈ ಚಿಕ್ಕ ಚಿಕ್ಕ ರೇಸ್ಗಳಿಗೆ ಹೋಗ್ತಾರಲ್ಲ ಸರ್, ಹಾಂ ಸರ್. ಅಲ್ಲಿ ತುಂಬ ಈ ರಾಜ್ಯ ಮಟ್ಟದ ಎತ್ತುಗಳನ್ನ ತಂದು ಹಾಕಿರ್ತಾರೆ. ಅದ್ರ ಜೊತೆ ನಿಮ್ಗಳು ಸಹ ಸ್ಪರ್ಧಿಸಿರ್ತಾರೆ. ಹೌದು. ಕೆಲವರು ಹೊಸಬ್ರುಗಳು ಬಂದಿರ್ತಾರೆ. ಹ್ಞೂ ಸರ್. ಈಗ ರೇಸಿಗೆ ಈಗ ನೀವೆಲ್ಲ ಹಳಬ್ರಾಗ್ಬಿಟ್ಟಿರ್ತಾರೆ. ಹೌದು ಸರ್. ಹೊಸದಾಗಿ ರೇಸಿಗೆ ಬಂದಿರ್ತಾರೆ. ಕೆಲವ್ರಿಗೆ ಏನೂ ಗೊತ್ತಿರಲ್ಲ. ಹ್ಞೂ ಸರ್. ಅವ್ರಿಗೆ ಏನು ಕಿವಿ ಮಾತುಗಳಕ್ಕೆ ಇಷ್ಟ?
ಸರ್ ಅವ್ರಿಗೆ ಸರ್ ಹೊಸಬ್ರು ಬಂದಿರೋರಿಗೆ ಏನಿಲ್ಲ ಸರ್, ಮೊದಲನೇದಾಗಿ ಹೋಗ್ಲಿಲ್ಲ ಅಂತ ಇಟ್ಕೊಂಡು ನೀವೇ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ತುಂಬ ಪ್ರಾಕ್ಟೀಸ್ ಕೊಟ್ಟು ಚೆನ್ನಾಗಿ ಮೇಯಿಸಿದ್ರೆ ಅದೇ ಒಂದು ಸಾಕು ಸರ್. ಮುಂದೆ ಒಂದು ದಿವಸ ಹೆಸರು ಮಾಡೇ ಕೊಡ್ತಾರೆ ಎತ್ಗಳು. ಅಂದರೆ ಮೇಂಟೆನೆನ್ಸ್ಗೆ ಸರ್ ಈಗ ಅವುಗಳಿಗೆ ಫುಡ್ಡನ್ನು ಕೊಡೋದಕ್ಕೆ ಏನು ಸಜೆಷನ್ ಮಾಡ್ತಾರೆ ಸರ್? ಮಾಮೂಲಿ ಬೆಳಿಗ್ಗೆ ಹಾಲು ಮೊಟ್ಟೆ ಕೊಡಬೇಕು ಸರ್. ಇನ್ನು ಹತ್ತಿ ಬೀಜ ಅಂತ ಬರುತ್ತೆ, ಅದು ಬೆಂದುಳ್ಳಿ ಕಾಳು ಕೊಟ್ಟರೆ ಸಾಕು ಸರ್, ಇನ್ನೇನು ಬೇಡ. ಟೈಮ್ ಕೊಟ್ಟರೆ ಅದೇ ಸರಿಯಾಗುತ್ತೆ. ಎಷ್ಟು ಖರ್ಚು ನಿಮ್ಗೆ ಬರುತ್ತೆ ಸರ್ ತಿಂಗಳಿಗೆ? ಸರ್ ನಮಗೆ ಸರ್ ತಿಂಗಳು ಲೆಕ್ಕ ಗೊತ್ತಿಲ್ಲ ಸರ್. ಒಂದು ದಿವಸಕ್ಕೆ ಸರ್ 300ರಿಂದ 500 ರೂಪಾಯಿ ಬರುತ್ತೆ ಸರ್. ನನಗೆ 3 ಎತ್ತಿದ್ದಾವೆ, ಅಷ್ಟರಿಂದ 500ರಿಂದ 700 ರೂಪಾಯಿ ಒಂದು ದಿವಸಕ್ಕೆ ಖರ್ಚು ಬರುತ್ತೆ. ಈ ಮುಂದಿನ ದಿನಗಳಲ್ಲೂ ಸಹ ಇದೇ ಪ್ರೀತಿನ ನೀವು ಇದ್ರ ಮೇಲೆ ಇಟ್ಕೊಂಡಿರ್ತೀವಿ? ಹಾಂ ಸರ್, ಇದೇ ಪ್ರೀತಿ ಹಿಂಗೆ ಇರುತ್ತೆ ಸರ್. ಹೌದು ಸರ್, ಭಾಗವಹಿಸ್ತಾರೆ. ಸೋಲ್ಲಿ ಗೆಲ್ಲಿ ಸರ್ ಭಾಗವಹಿಸ್ತೀವಿ ನಾವು ಸರ್. ನಾವು ಗೆದ್ದೆ ಹೆಚ್ಚು ಕಮ್ಮಿ ಒಂದು ವರ್ಷ ಆಗೈತೆ ಸರ್. ಆದರೂ ಯಾವ ರೇಸ್ಗೂ ಮಿಸ್ ಮಾಡಲ್ಲ ಸರ್, ಪ್ರತಿ ರೇಸ್ಗೂ ಹೋಗ್ತಿರ್ತೀವಿ ಎತ್ತಾಕೊಂಡು. ಈಗ ನಿಮಗೆ ತುಂಬಾ ಪ್ರೀತಿ ಅಂದ್ರೆ ನಿಮಗೆ ತುಂಬಾ ಫೇವರಿಟ್ ಆಗಿರೋಂಥ ಸರ್ ಒಡೆಯ ಅಂತ ಸರ್, ಒಡೆಯ ಅಂತ ಇತ್ತು ಸರ್. ಅದು ಇತಿಹಾಸ ಬರೆದ್ಬಿಡ್ತು ನಮ್ಮ ಊರಿಗೆನೆಯ ಸರ್. ಇನ್ನೂ ಯಾರೋ ಅಷ್ಟು ದುಡ್ಡು ಕಮ್ಮಿ ದುಡ್ಡು ಕೊಡ್ತಗೊಂಡು ಜೋಡಿ ಗಡಿಯಲ್ಲಿ ಗೆದ್ದಿರೋಕ್ಕಾಗಿಲ್ಲ ನಮ್ಮ ರೈಸ್ ಫೀಲ್ಡಲ್ಲೇ ಸರ್. ಅದು ಅಷ್ಟು ಕಮ್ಮಿ ದುಡ್ಡಿಗೆ ಬಂದು ರೇಸ್ ಗೆಲ್ಕೊಡ್ತಾರೆ ಸರ್. ನಮ್ಮೂರಲ್ಲಿ ಜೋಡಿ ಗಾಡಿ ಅದೇ ಸರ್ ಗೆದ್ದಿರೋದು. ನಾವೆಲ್ಲ ಕ್ರಿಕೆಟ್ ಆಡ್ತಿದ್ದೋ, ಆಮೇಲೆ ಪ್ಯಾಂಟ್ ಗಾರ್ಡ್ ನೋಡೋಕೆ ಓಡಕ್ಕೆ ಹೋಗೋ ಪ್ಯಾಂಟ್ ಗಾರ್ಡ್ ನೋಡೋಕ್ಕೆ ಸುಮ್ಮನೆ ಹೋಗಿ ನಿಂತ್ಕೊಂಡು ನೋಡೋ ಅಷ್ಟೇ. ಒಡೆಯ ಬಂದಮೇಲೆ ನಮ್ಮ ಎತ್ತು ನಾವು ಇಟ್ಕೋಬೇಕು, ನಾವು ಗಾಡಿ ಕಟ್ಟಬೇಕು, ನಾವು ಸಾಕಬೇಕು ಅನ್ನೋಕೆ ಇದು ಬಂದಿತ್ತು. ಒಡೆಯ ಬಂದಮೇಲೆ ಸರ್ ಜೋಡಿ ಗಾಡಿ ಗೆದ್ದು ಒಡೆಯ ಮಾಡಿರೋಷ್ಟು ಪ್ರಯೋಜನ ನಮ್ಮೂರೊಳಗೆ ರೈಸ್ ಆಡೋದು ಯಾರು ಮಾಡಿಲ್ಲ ಸರ್ ಇವತ್ತಿನವರೆಗೂ. ಅದು ಬಂದಮೇಲೆ ನಾವು ಸರ್ ವಿಶೇಷ ಅಂದರೆ ಸರ್ ತುಂಬ ಕಮ್ಮಿ ಇತ್ತು ಸರ್. ಕುಳ್ಳ ಇತ್ತು ಸರ್. ಒಂಥರ ಏನೋ ಸಾಮಾನ್ಯ ತಿಂತಾರೆ ಇತ್ತು ಸರ್. ಅದು ಹೋದ್ರೆ ಸರಿ ಎಲ್ಲ ಕೆಲವೊಬ್ರು ಹೇಳ್ತಾರೆ ನಮ್ಮ ಎತ್ತು ಗಾಡಿ ಕಡೆಗೆ ಹೋಯ್ತದೆ, ನಮ್ಮ ಎತ್ತು ಜನದ ಕಡೆಗೆ ಹೋಯ್ತದೆ ಅಂತ ಸರ್. ಅದು 2 ಕಡೆಗೂ ಹೋಗೋದು ಸರ್. ಫಸ್ಟ್ ರೌಂಡ್ ಸ್ವಲ್ಪ ಸ್ಲೋ ಲೈಟ್ ಬಿದ್ದರೆ ಸರ್ ಸೋಲ್ತಾನೆ ಇರ್ತಿಲ್ಲ ಸರ್. ಅದು ಯಾವ ಕಡೆ ಜಾಸ್ತಿ ಪಿಕಪ್ ಇತ್ತು ಸರ್? ಬಲಗಡೆ ಸರ್ ಅದು ಅಪ್ರ ಎಡಗೋಲೆ ಸರ್. ಅದು ಬಲಕ್ಕೆ ಒಂದ್ಸರಿ ನೋಡಿಲ್ಲ, ಎಡಗೋಲೆನೇ ಸರ್. ಒಂದ್ಸರಿ ಒಂದು ರೌಂಡ್ ಹೋಗಂಟ ಅಷ್ಟೇ ಸರ್. ಅದ್ರದ್ದು 2ನೇ ರೌಂಡಿಂದ ಲೈಟ್ ಬಿದ್ದೆಟ್ಗೆ ತುಂಬ ಸ್ಪೀಡ್ ಮಾಡ್ಬಿಡ ಸರ್ ಅದು. ಇದುವರೆಗೂ ಒಡೆಯಿಂದ ಏನೋ ತೊಂದರೆಗಳಾಗಿಲ್ಲ ಸರ್? ಯಾವುದೇ ತೊಂದರೆ ಆಗಿಲ್ಲ. ಅದ್ರಾಗ ನನಗೇನೋ ಸ್ವಲ್ಪ ಕಲ್ತ್ಕತ್ತು ಆಯಿತು ಅಂದ್ಬಿಟ್ಟು ನಾನು ಸ್ವಲ್ಪ ಕೊಟ್ಟಿದ್ದೆ ಸರ್. ಅದ್ಮೇಲೆ ತುಂಬ ಕೇಳ್ತಿದ್ರು ಸರ್. ನಮ್ಮೂರವ್ರಿಗೆ ಕೊಟ್ಟಿದ್ದೆ ಸರ್, ಅಭಿ ಮತ್ತು ಭೈರವ್ ಅಂತಿದ್ರು ಅವರಿಗೆ. ಮನಸ್ಸಲ್ಲಿ ಅದು ಕಾಡುತ್ತೆ ಸರ್, ಒಡೆಯನ್ನ ಕಳ್ಕೊಂಡಿದ್ದೀನಿ. ಹೌದು ಸರ್, ಹೌದು ಕಾಡು ಸರ್. ಅದ್ರ ಪ್ಲೇಸ್ ಯಾವ ತುಂಬ ಇಲ್ಲ ಸರ್. ಅವ್ರ ಪ್ಲೇಸ್ ಇದುವರೆಗೆ ಯಾವ ತುಂಬಿಲ್ಲ. ನೋಡ್ಬೇಕು ಮುಂದೆ ಒಂದು ದಿವಸ. ಹಾಗೆಲ್ಲ ಒಳ್ಳೆ ಚಾಂಪಿಯನ್ ಎತ್ಕಲ್ ಬಿದ್ರು ಇವೆಲ್ಲ ಬಿಡು ಹೊಡಿ ಆಯ್ತು ಹೊಡಿತೀವಿ ನಾವು. ಈಗ ಸ್ವಲ್ಪ ಒಳ್ಳೆ ಎತ್ತು ಬಿದ್ಬಿಟ್ಟವೆ ಅಂದ್ರೆ ಯೋಚನೆ ಮಾಡ್ಬೇಕು ಅನ್ನೋ ಇದು ಬಂದಿದೆ ಸರ್. ಆಗ ಯಾವ ಎತ್ತು ಬದ್ರು ಹೊಡ್ತಕೊಂಬಿಡ ಹೊಡಿ ಆಯ್ತಲ್ಲ ಅಂತ ಹೋಗಬೇಕು ಗಾಡಿ ಕಟ್ಟವು. ಈಗ ಒಂಚೂರ ಭಯ ಇದೇ ಇರ್ತದೆ. ರಾಜನ್ಗೆ ಯಾವ ರೀತಿ ಒಂದು ತರಬೇತಿ ಪ್ರಾಕ್ಟೀಸ್ ಸರ್? ಪ್ರಾಕ್ಟೀಸ್ ಸರ್ ಅದೇ ನಮ್ಮ ಗಾಡಿ, ಅದು ಅಲ್ಲೆಲ್ಲ ಚಿಕ್ಕ ಗಾಡಿ ಓಡಿರೋ ಸರ್. ಅದಕ್ಕೆ ಇದಕ್ಕೇನು ಮೇಲೆ ಚಾಟಿ ಹೊಡೆದಲ್ಲಿ ಏನಿಲ್ಲ, ಇದೇ ಬಿಡ್ತಾರೆ, ಇದೇ ಹೋಗಿ ಓಡಿರೋದು ಸರ್. ಇಲ್ಲಿ ನಾವು ಎಲ್ಲ ಪ್ರಾಕ್ಟೀಸ್ ಎಲ್ಲ ಕೊಡ್ತಿದ್ದೀವಿ. ನಮ್ಮ ಗಾಡಿಗಳನ್ನ ಕಟ್ಕೊಂಡು ಈಚೆ ಹಾಕ್ಸ್ಕೊಂಡೆಲ್ಲ ನೋಡ್ಬೇಕು ಸರ್. 1-2 ಪಿಚ್ ಹಾಕಬೇಕು. ಮಹಾರಾಷ್ಟ್ರದ ರೇಸ್ಗಳಿಗೂ ಕರ್ನಾಟಕದ ರೇಸ್ಗಳಿಗೂ ತುಂಬಾ ವ್ಯತ್ಯಾಸ. ಹೌದು ಸರ್, ಹೌದು. ಚಿಕ್ಕ ಗಾಡಿ ವೆಯ್ಟ್ ಇರ್ತದೆ. ಹೌದು, ದೊಡ್ಡ ಗಾಡಿ. ಆಗ ಈ ಪ್ರಾಕ್ಟೀಸ್ ಮಾಡುವಂತ ಸಂದರ್ಭದಲ್ಲಿ ನೀವು ವೇಟೇಜ್ ಹಾಕಿನೇ ಇಳಿಸ್ತಿರೋದಕ್ಕೆ ಪ್ರಾಕ್ಟೀಸ್? ಹಾಂ ಸರ್, ನಮ್ಮದು ಸರ್ ನಮ್ಮ ಕೆಲಸ ಮಾಡೋ ಗಾಡಿನೇ ಇದೆ, ಆ ಗಾಡಿಯಲ್ಲೇ ಹೊಡಿತಿದ್ದೀನಿ ಸರ್. ಇದನ್ನು ಸ್ವಲ್ಪ ವೆಯ್ಟ್ ತಿಳ್ಕೊಳ್ಳಿ ಅಂತ ಆ ಗಾಡಿಯಲ್ಲೇ ಹೊಡಿತಿದ್ದೀನಿ. ನೋಡಬೇಕು ಈಗ ಅದ್ರ ಜೊತೆ ಹಾಕೋದಕ್ಕೆ ಸರ್. ಈಗ ಅದು 21ಕ್ಕೆ ಝಲಕ್ ಅಂತ ಒಂದು ಗೂಳಿ ಆಗೈತೆ ಸರ್. ಅದು ಚೆನ್ನಾಗಿ ಈ ಮಹಾರಾಷ್ಟ್ರದಿಂದ ಅವರು ತಂದಿದ್ರು, ಅದಾಗೈತೆ 21ಕ್ಕೆ ನೋಡ್ಬೇಕು ಸರ್. ಈಗ ಅವ್ರ ಜೊತೆ ಮಾತುಕತೆ ಆಗಿದೆ? ಹಾಂ ಸರ್, ಆಗೈತೆ. ನಾವು ಹಾಕೋಬತ್ತೀವಿ, ನೀವು ಹಾಕೋಬನ್ನಿ ಅಂತ ಹೇಳಿದ್ರು ಅವರು ಸರ್. ನೋಡಬೇಕು ಈಗ ಸರ್. ಈ ಎರಡೂ ಗೆದ್ದಂಥ ಸಂದರ್ಭದಲ್ಲಿ ಹ್ಞೂ ಸರ್ ನಿಮಗೆ ಕೊಡೋಂಥ ಬಹುಮಾನ ಮೊತ್ತ ಆಗಿರ್ಬೋದು ಅಥವಾ ಪ್ರೈಸಸ್ಗಳಾಗಿರ್ಬೋದು, ಅವನು ಯಾವ ಥರ ಇದು ಮಾಡ್ತಾನೆ ಸರ್? ಏನಿಲ್ಲ ಸರ್, ಟ್ರೋಫಿ ಒಂದ್ಸರಿ ನಾವು ತಂಡ್ರೆ ಇನ್ನೊಂದ್ಸರಿ ಬೇರೆಯವ್ರು ತಂತಾರೆ ಸರ್. ಅಮೌಂಟ್ ಏನಿರ್ತದೆ ಶೇರ್ ಆಗುತ್ತೆ ಸರ್. ಅಮೌಂಟ್ ಮಾತ್ರ ಶೇರ್ ಆಗುತ್ತೆ. ಹ್ಞೂ ಸರ್, ಒಂದೊಂದ್ಸಲಿ ಒಬ್ಬರು ತರ್ತಾರೆ ಸರ್. ಹಂಗಾಗಿ ನೆಕ್ಸ್ಟ್ ಸರ್, ಈಗ ಬರೋಂಥ ರೇಸ್ ಈಗೇನು ಮುಂದಿನ ದಿನಗಳಲ್ಲಿ ಬರ್ತಾ ಇದೆ ರೇಸ್ಗಳಿಗೆ, ಹ್ಞೂ ಸರ್, ಯಾವ ರೀತಿ ಪ್ರಿಪರೇಷನ್ಸ್ ಇರುತ್ತೆ ಸರ್? ನೀವೇನೋ ಇಲ್ಲಿ ಫೀಲ್ಡ್ ಹೊಡಿತೀರಾ ಇಲ್ಲ ಏನು? ಹೇಳಿ ಸರ್. ಈಗ ನೆಕ್ಸ್ಟ್ ರೇಸಿಗೆ ನೀವು ತಗೊಂಡು ಹೋಗ್ಬೇಕಾದ್ರೆ ಹ್ಞೂ ಸರ್ ಪ್ರಿಪರೇಷನ್ಸ್ ಎಲ್ಲ ಇರುತ್ತೆ. ಹ್ಞೂ ಸರ್. ಯಾಕಂದ್ರೆ ನೇರವಾಗಿ ನಾವು ಫೀಲ್ಡ್ಗೆ ಇಳಿಸೋದಕ್ಕೆ ಆ ಕಡೆಗೆ ಸಾಧ್ಯ ಇಲ್ಲ. ಹೌದು. ಆ ಒಂದು ಪ್ರಿಪರೇಷನ್ ಯಾವ ರೀತಿ ನಿಮಗೆ ಏನು ಶ್ರಮ ಅನ್ಸುತ್ತೆ ಸರ್? ನನಗೆ ಬೇಕಾಗುತ್ತೆ ಅಲ್ವಾ? ಏನಾದ್ರು ಒಂದು ಈಗ ನಾವು ಕಲಿಸ್ಬೇಕನ್ನೋದಕ್ಕೆ ಹೊಡಿಬೇಕಾಗುತ್ತೆ. ಹೌದು. ಅವಾಗ ನಿಮ್ಮಲ್ಲಿ ಎಷ್ಟು ಈಗ ಪ್ರೀತಿಯಿಂದ ಸಾಕಿರೋ ಎತ್ತಿಗೆನೆ ನೀವು ಹೊಡಿಬೇಕು, ಅದು ಏನು ಫೀಲ್ ಕೊಡುತ್ತೆ ಸರ್? ಸರ್ ಫೀಲು ಸರ್ ಏನಂದರೆ ಅವತ್ತು ಒಂದು ದಿವಸ ಮಾತ್ರ ಹೇಳ್ತಾ ಅಂತವೆ ಸರ್. ನೀವು ವರ್ಷ ತಿಂಗಳೆಲ್ಲ ಸರ್, ನೀವು 1 ತಿಂಗಳು 1 ರೇಸ್ ಹಾಕಿದ್ರೆ ಇನ್ನು 29 ದಿವಸ ತುಂಬ ಚೆನ್ನಾಗೇ ಸಾಕ್ತೀವಿ. ಅವತ್ತು 1 ದಿವಸ ಮಾತ್ರ ಹೊಡಿತೀವಿ ಸರ್. ಇದಕ್ಕೆ ಏನು ಅನ್ನಿಸ್ತಾ ಇರುತ್ತೆ ಸರ್ ಆ ಟೈಮಲ್ಲಿ? ಸರ್ ಟೈಮಲ್ಲಿ ಸರ್ ಏನಾಗಲ್ಲ, ಒಟ್ಟು ಗೆಲ್ಲಬೇಕು ಅನ್ನೋದೇ. ಹಠ ಇರುತ್ತೆ. ಹಾಂ ಸರ್, ಹಠ ಇರುತ್ತೆ. ಹೌದು. ಈಗ ನೀವು ಎದುರಾಳಿಗಳು ಅಷ್ಟೇ ರಭಸವಾಗಿ ಹೊಡಿತಾ ಇರ್ತಾರೆ ಮತ್ತು ನೀವು ಸಹ ಹೊಡಿತಾ ಇರ್ತೀರಾ. ಹಾಂ ಸರ್. ನುಗ್ಲಿಲ್ಲ ಅಂತ ಸಂದರ್ಭದಲ್ಲಿ ಇನ್ನೇನು ಫೈನಲ್ ಟಚ್ ಸ್ಕ್ರೀನ್ ನಾವು ಮುಟ್ತಾ ಇದೀವಿ ಅಂದಾಗ ಹಾಂ ಸರ್, ಸ್ವಲ್ಪ ಹಿಂದೆ ಆದ್ರೆ ಏನಂತ ಫೀಲ್ ಆಗುತ್ತೆ ಸರ್? ಫೀಲ್ ಆಗುತ್ತೆ, ಇಷ್ಟೊಂದು ಸಾಕ್ಬಿಟ್ಟು ಎತ್ತು ಹೋಗ್ನಿಲ್ವಲ್ಲ ಅಂತ ಫೀಲ್ ಆಗುತ್ತೆ. ಕೆಲವೊಂದು ಟೈಮ್ಗಳಲ್ಲಿ ನಾವು ಪ್ರಾಬ್ಲಮ್ ಮಾಡ್ಕೊಂಡಿರ್ತೀವಿ. ನಾವು ಎಷ್ಟೋ ರೇಸ್ಗಳಲ್ಲಿ ನೋಡಿದೀನಿ, ಹ್ಞೂ ಸರ್, ಸೋತು ಅಂತ ತಕ್ಷಣ ಅದನ್ನ ಕರ್ಕೊಂಡ್ಬಂದು ಚೆನ್ನಾಗಿ ಬಾರ್ಕೋಲ್ ತಗೊಂಡು ಹೊಡಿತಾ ಇರ್ತಾರೆ. ಹ್ಞೂ ಸರ್. ಅಂದ್ರೆ ಅವ್ರ ಆಕ್ರೋಶ ಸೋತವನ್ನ ಹೌದು. ಹೊಡಿತಿರ್ತಾರೆ.
ಅದು ಎಷ್ಟು ಸರಿ, ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ಸರ್? ನಾನು ಬೇರೆಯವರು ಹೊಡಿತಿರ್ತಾರೆ, ಅದು ನನಗೆ ಗೊತ್ತಿಲ್ಲ, ಒಟ್ಟು ಹೊಡಿತಿರ್ತಾರೆ ಸರ್. ನಾನು ಇದುವರೆಗೂ ತುಂಬ ಸೋತಿದ್ದೆ ಸರ್, ಒಂದೇ ಏಟು ಸರ್. ಅಲ್ಲಿ ಏನು ಹೊಡಿಬೇಕು ಅದೇ ಸರ್. ಗಾಡಿ ಬಿಟ್ಟಾದ್ಮೇಲೆ ಸರ್ ತುಂಬ ನಮ್ಮ ಎತ್ತು ಹಿಂದೆ ಆಗಿ ಸೋತಿರೋ ಚಾನ್ಸಸ್ ಐತೆ ನನಗೆ ಸರ್. ಆ ಬಟ್ ನನ್ನ ಎತ್ತು ತುಂಬ ಹಿಂದೆ ಆಗಿ ಸೋತೈತೆ, ಹೊಡೆಯೋ ಕೆಲವು ಟೈಮಲ್ಲಿ ಹಿಂದೆ ಆಗಿ ಸೋತೆ ಸರ್. ಒಂದೇ ಏಟು ಹೊಡೆದೆ ಸರ್ ನಾನು ಗಾಡಿ ಬಿಚ್ಚಿದ ಮೇಲೆ. ನಿಮ್ಮ ಫ್ರೆಂಡ್ಸ್ಗಳು ಸರ್ ಯಾವ ಥರ ಸಾಥ್ ಕೊಡ್ತಾರೆ ಸರ್? ಅವರು ಸರ್ ನಾನು ರೇಸ್ಗೆ ಹಾಕೋದು ಬೇಡ ಅಂತ ಕೆಲವು ಟೈಮ್ ಬಿಟ್ಬಿಡ್ತೀವಿ ಸರ್. ಅವರೇ ಕೆಲವು ಟೈಮ್ಗಳಲ್ಲಿ ಬಾರಪ್ಪ ಹಾಕೋಗ ನೋಡ, ಇದೊಂದು ಫಿಶ್ ನೋಡೋಣ ಅಂತ ತುಂಬ ಸಾಥ್ ಕೊಡ್ತಾರೆ ಎಲ್ಲ ಫ್ರೆಂಡ್ಸನ್ನು. ಬೇರೆ ಬೇರೆ ಸ್ಟೇಟ್ಗಳೇನೋ ಭಾಗವಹಿಸಿದ್ರು ಸರ್? ಇಲ್ಲ ಸರ್, ಯಾವುದು ಬೇರೆ ಸ್ಟೇಟ್ ಯಾವುದೋ ಭಾಗವಹಿಸಿಲ್ಲ. ತಮಿಳ್ನಾಡು ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಎಲ್ಲ ನಡೀತಾ ಇರುತ್ತೆ. ಹಾಂ ಸರ್ ಈಗೆಲ್ಲ ಹೋಗ್ತಿದ್ದಾರೆ ಸರ್, ಎಲ್ಲ ಕಡೆ ತಮಿಳ್ನಾಡು ಎಲ್ಲ ಹೋಗ್ತಾರೆ ಸರ್. ಹಾಗೆಲ್ಲ ಆಂಧ್ರ ಜಾಸ್ತಿ ಯಾರು ಹೋಗ್ತಾ ಇರಲಿಲ್ಲ. ಹೌದು ಸರ್, ಹೌದು. ತುಂಬಾ ದೊಡ್ಡ ಮಟ್ಟದ ಕ್ರೇಜ್ ಸ್ಟಾರ್ಟ್ ಆಗಿದೆ ಈಗ. ಹೌದು ಸರ್, ಹೌದು. ತಮಿಳ್ನಾಡಲ್ಲಿ ಹೋಗಿ ನೀವು ಸೋತ್ರ ಪರವಾಗಿಲ್ಲ, ನಾವು ಅದು ಹೋಗಿ ಟೂರ್ನಲ್ಲಿ ಭಾಗವಹಿಸಬೇಕು ಅನ್ನೋದೊಂದು ಎಲ್ಲರ ಮನಸ್ಸಲ್ಲೂ ಇದೆ. ನಿಮಗೆ ಆ ಥರ ಏನಾರ ತಮಿಳ್ನಾಡು, ಕೇರಳ ಸರ್ ಹೋಗ್ಬೇಕು ಅಂತ ಐತೆ ಸರ್. ಅದೇ ಏರ್ ಪೀಸ್ ಥರ ಹೇಳಿದ್ರೆ ಅವರು ಕರ್ಕೊಂಡು ಹೋಗ್ತೀನಿ, ನೆಕ್ಸ್ಟ್ ಇದನ್ನೇ ಹಾಕೊಂಡು ಹೋಗೋಣ ಅಂತ ಹೇಳಿದ್ದಾರೆ ಸರ್. ಹೋಯ್ತೀವಿ ಸರ್, ಒಂದು ಸ್ವಲ್ಪ ಲೇಟ್ ಇದೆ ಅನ್ನೋ ಕ್ಲಿಕ್ ಆದರೆ ಅದು ಹಾಕೊಂಡು ಹೋಗ್ತೀವಿ ಸರ್. ಆಮೇಲೆ ಇನ್ನೊಂದು ಕೇಳಿದ್ರು ಸರ್, ನೀವೊಂದು ಇವಳ ಮೇಲೆ ಇಟ್ಟಿರೋ ಪ್ರೀತಿಗೆ ಹ್ಞೂ ಸರ್ ಏನೋ ಟ್ಯಾಟೋ ಮಾಡಿಸ್ಕೊಂಡಿದ್ದೀರಾ ಅಂತ ಕೇಳ್ಬೋದು. ಹಾಂ ಸರ್, ಅದೇ ಸರ್ ವಿಷ್ಣು ಅನ್ನೋ ಒಂದು ಎತ್ತಿತ್ತು ಸರ್. ನಾನು ಸರ್ ಮನೆಯೆಲ್ಲ ಗಾಡಿ ಓಡಿ ಸರ್, ಮನೆ ಹತ್ರ ಎಲ್ಲ ಗಾಡಿ ವ್ಯವಸಾಯ ಎಲ್ಲ ಮಾಡಿ ಸರ್. 2013 ನಾನು ವ್ಯವಸಾಯ ಮಾಡಿದ್ದೀನಿ ಸರ್. ಆಮೇಲೆ ನನಗೆ ಗಾಡಿ ರೈಸ್ ಫೀಲ್ಡಲ್ಲಿ ಫಸ್ಟು ಗಾಡಿ ಹೊಡಿಯೋಕೆ ಕತ್ತಿತ್ತೆ ನಾನು ಆ ಎತ್ತಿಂದ. ಆಮೇಲೆ ಸರ್ ನಮ್ಮ ಮನೆಗೂ ಫಸ್ಟು ಹೊರಗಡೆಯಿಂದ ಪ್ರೈಸ್ ಬಂದಿತ್ತು ಆ ಎತ್ತಿಂದ. ಹಂಗಾಗಿ ಸರ್ ಅದ್ರ ಟ್ಯಾಟೋನ ಹಾಕ್ಸಿದ್ದೀನಿ ಸರ್ ನಾನು. ಅಂದರೆ ಕೈಯಲ್ಲಿ ಹಾಕ್ಸಿದ್ದೀರಾ ಸರ್? ಹಾಂ ಸರ್, ಹಿಂದೆ ಬೆನ್ನಲ್ಲಿ ಐತೆ. ಹಾಂ ಸರ್, ಅದೇ ಸರ್, ಅದು ಸರ್ ನೋಡ್ಬೋದು, ಹಾಗೆ ನೋಡ್ಬೋದು. ಎತ್ತತಿ ಮನೆ ಹಂಗಿಂದೆ ಸರ್, ಹಿಂದೆ ಅದು ಬೆನ್ನಲ್ಲಿ ನಾನು ಹಾಕಿದ್ದೀನಿ. ಹಾಂ ಸರ್. ಏನು ಹೆಸರು ಸರ್? ಸರ್ ಇದು ಸರ್ ವಿಷ್ಣುದಾದ ಅಂತ ಸರ್, ನನ್ನ ಫ್ರೆಂಡು ಸರ್. ಇದು ಇನ್ನು ಸರ್ ಮಾಮೂಲಿ ಕೆಲಸಕ್ಕೆ ಅಂತಂದ್ರೆ ಇದನ್ನು ನಾನೇ ಹೇಳಿ ರೈಸ್ಗೆ ಹಾಕು ಅಂತ ಹೇಳಿ ಮಾಡಿಸಿತ್ತು. ಹಾಗಾಗಿ ಅದ್ರದ್ದು ಟ್ಯಾಟೋ ಹಾಕ್ಸ್ತಾರೆ ಸರ್. ಫಸ್ಟ್ ನನ್ನ ಗಾಡಿ ಇದಕ್ಕೆ ಹೊಡೆಯಕತ್ತಿತ್ತು, ಅದಕ್ಕೆ ಏನಾದ್ರು ಒಂದು ಬಹುಮಾನ ಕೊಡ್ಬೋದಲ್ಲ. ಈಗ ಸರ್ ಜನ ಇವತ್ತಿದ್ದಾರೆ, ನಾಳೆ ಚೇಂಜ್ ಆಯ್ತಾರೆ, ಏನಾದ್ರು ಮಾಡ್ತಾರೆ, ಅದಕ್ಕೆ ನಾನು ಏನಾರು ಕೊಡಬೇಕಲ್ಲ ಅಂದ್ಬಿಟ್ಟು ಸರ್ ಅದನ್ನು ಟ್ಯಾಟೋನ ಹಾಕ್ಸ್ಕೊಬಿಟ್ಟೆ ಸರ್. ಈಗ ನೀವು ತಂದಂಥ ಸಂದರ್ಭದಲ್ಲಿ ಹಾಂ ಸರ್, ಬೇರೆ 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 ಹೆಸರುಗಳಿಂದ ಕರೀತಾ ಇರ್ತಾರೆ. ಹಾಂ ಸರ್. ನಿಮಗೆ ಇದೇ ಹೆಸರನ್ನ ಇಡಬೇಕು ಅಂತ ಉದ್ದೇಶಪೂರ್ವಕವಾಗಿ ಇಡ ಅಂತಾರೆ, ಇಲ್ಲ ಅವಾಗ ನೋಡಿದ ತಕ್ಷಣ ಈ ಥರ ಹೆಸರು ಅದಕ್ಕೆ ಸೂಟೇಬಲ್ ಆಗುತ್ತೆ ಅಂತ ಇಡ ಅಂತಾರೆ? ಸರ್ ನೋಡಿದ್ರೆ ಸ್ವಲ್ಪ ಸೂಟೇಬಲ್ ಆಗುತ್ತೆ, ಆಮೇಲೆ ಕೆಲವು ಹೆಸರುಗಳು ನಮಗೂ ಒಂದೊಂದು ಇಷ್ಟ ಇರುತ್ತಲ್ಲ ಸರ್, ಹಂಗಾಗಿ ಹೋಗಿ ಇಡ್ತೀವಿ ಸರ್. ಅಂದರೆ ಈಗ ಜಾಸ್ತಿ ನಾವು ಕೇಳ್ತೀವಿ, ಈಗ ರಾಬರ್ಟ್ ಆಗಿರ್ಬೋದು, ವಿಷ್ಣುದಾದ ಆಗಿರ್ಬೋದು, ಹೌದು ಹೌದು ಹೌದು. ಅದು ನಿಮ್ಮ ಮೈಂಡ್ಗೆ ಬರೋದಾ, ಇಲ್ಲ ಫ್ರೆಂಡ್ಸ್ ಸರ್ಕಲಲ್ಲೆಲ್ಲ ಡಿಸ್ಕಸ್ ಮಾಡ್ಬಿಟ್ಟು ಇಡ ಅಂತಾರೆ? ಸರ್ ನಮ್ಮ ಮೈಂಡ್ಗೆ ಬಂದಿರುತ್ತೆ, ಫ್ರೆಂಡ್ಸ್ ಈ ಥರ ಇಡು ಅಂತ ಹೇಳಿರ್ತಾರೆ ಸರ್. ಹಂಗೆ ಸರ್ ರಾಬರ್ಟ್ ಅಂತ ಏನಕ್ಕೆ ಇಟ್ಟೆ ಅಂದರೆ ನಮ್ಮ ಚೇತನ್ ಅಂತಿದ್ದಾನೆ, ಅವನಿಗೆ ತುಂಬ ದರ್ಶನ್ ಡಿ ಬಾಸ್ ಫ್ಯಾನ್ ಅವನು, ಹಂಗಾಗಿ ಅವ್ನು ರಾಬರ್ಟ್ ಅಂತ ಇಟ್ಟ ಸರ್. ಒಡೆಯ ಅದು ಅವರೇ ಇಟ್ಟಿದ್ರು ಸರ್, ಒಡೆಯ ಅಂತ ಸರ್. ಅದು ನಿಜವಾಗ್ಲೂ ಒಡೆಯನೇ, ಅದು ಒಡೆಯ ಅಂತ ಹೆಸರು ಇಟ್ಟಿದ್ರು ಸರ್. ಇದಕ್ಕೆ ರಾಜನ್ ಅಂತ ಏನಕ್ಕೆ ಇಟ್ಟಿದ್ದೀನಿ ಅಂದರೆ ಸರ್, ಒಂದು ತಮಿಳು ಫಿಲಮ್ ಇದೆ ಸರ್, ಒಡ ಚೆನ್ನೈ ಅಂತ ಸರ್. ಅದೇ ರಾಜನ್ ಅಂತ ಇದ್ದಾನೆ ಸರ್, ಅವನು ವಿಲನ್ನು ಸರ್. ನೋಡೋಕೆ ತುಂಬ ಕುಳ್ಳ ಇರ್ತಾನೆ, ಅಂದರೆ ಅವ್ನು ಮಾಡೋದು ಕೆಲಸ ತುಂಬ ಜಾಸ್ತಿ ಇರುತ್ತೆ ಸರ್. ಹಂಗಾಗಿ ಇದು ಕುಳ್ಳ ಐತಲ್ಲ ಅಂತ ರಾಜನ್ ಅಂತ ಇಟ್ಟಿದ್ದೀನಿ. ಈಗ ಒಂದು ಕಡೆ ಇದೆ ಸರ್ ಇದು? ಹಾಂ ಸರ್, ಒಂದು ಕಡೆ ತುಂಬ ಒಂದು ಕಡೆ ಸರ್. ಸ್ಟಾರ್ಟಿಂಗ್ ಎಲ್ಲ ಮೇವೇನು ತಿಂತಿರ್ಲಿಲ್ಲ. ಹಾಂ ಸರ್. ಇಲ್ಲಿಗೆ ಹೆಂಗೆ ಸ್ಪಂದಿಸ್ತೀರಾ ಸರ್? ಸರ್ ಇದು 15 ದಿವಸಕ್ಕೆ ಸರ್, ಇದು ಹೊಸ ಪಾಠನೇ ಕಲ್ತ್ಬಿಟ್ಟೆ ಸರ್. ಇಲ್ಲಿಗೆ ಇದಕ್ಕೆ ಬಂದಾಗ ಇಲ್ಲಿಗೆ ಏನಂತಾನೆ ಗೊತ್ತಿರಲಿಲ್ಲ ಇದಕ್ಕೆ ಸರ್. ಇವಾಗ ಎಲ್ಲ ನಮ್ಮ ಇದನ್ನೇ ಕಲ್ತ್ಬಿಟ್ಟೆ ಸರ್. ಯಾಕಂದ್ರೆ ಇದು ಮಹಾರಾಷ್ಟ್ರದಲ್ಲಿ ಮಾತಾಡೋಂಥ ಭಾಷೆಗೆ ಸೆಟ್ ಆಗಿರುತ್ತೆ. ಹೌದು ಸರ್, ಹೌದು. ಈಗ ನೀವು ಇಲ್ಲಿ ಕನ್ನಡದಲ್ಲಿ ಮಾತಾಡ್ಸೋದು, ಕನ್ನಡದಲ್ಲಿ ಕರಿಯರ್ ಮಾಡಿದಾಗ ಯಾವ ಥರ ರಿಯಾಕ್ಷನ್ ಮಾಡ್ತಾರೆ ಸರ್? ಇಲ್ಲ ಇವಾಗೆಲ್ಲ ತಿರುಗುತ್ತೆ ಸರ್. ಅವಾಗೆಲ್ಲ ಬಾ ಅಂದರೆ ಏನೂ ಬರ್ತಿರ್ಲಿಲ್ಲ ಸರ್. ತಿಂಡಿ ತಿಂತಿರಲಿಲ್ಲ, ಹುಲ್ಲು ತಿಂತಿರಲಿಲ್ಲ ಸರ್. ಇವಾಗೆಲ್ಲ ಮಾಡುತ್ತೆ ಸರ್, ನಮ್ಗೆ ಏನು ಅಭ್ಯಾಸ ಆಗುತ್ತೆ ಅದೆಲ್ಲ ಮಾಡ್ತಾಯಿದೆ. ಗಾಡಿಯನ್ನು ಕಟ್ಟೋಕ್ಕಿಂತ ಮುಂಚೆ ಸರ್ ಮನೇಲಿ ಏನಾದರೂ ವಿಶೇಷ ಪೂಜೆ ಥರನೋ ಅಥವಾ ಏನಾದ್ರು ಮಾಡೋದು? ಹ್ಞೂ ಸರ್, ಎಲ್ಲ ಪೂಜೆ ಎಲ್ಲ ಮಾಡ್ತೀರಿ ಸರ್. ನಮ್ಮ ಮನೆ ಪೂಜೆ ಮಾಡಿ ಕಳಿಸುತ್ತೆ ಹೊರಗಡೆ. ಅದನ್ನು ಬಿಟ್ಬಿಟ್ಟು ಅದೇ ದೇವಸ್ಥಾನ ಎಲ್ಲೂ ಹೋಗಲ್ಲ ನಾವು. ಹಂಗಾಗಿ ನಿಮ್ಮ ತಂದೆ ತಾಯಿಗಳು ಏನಂತಾರೆ ಸರ್ ನಿಮ್ಮ ಈ ಒಂದು ಕ್ರೇಜಿಗೆ? ಸರ್ ಅವ್ರು ಏನಿಲ್ಲ ಸರ್, ಇಲ್ಲ ಪ್ರೋತ್ಸಾಹ ಕೊಡ್ತಾರೆ ಸರ್ ಪ್ರೋತ್ಸಾಹ ಕೊಡ್ತಾರೆ ಸರ್. ಮುಂಚೆ ಎಲ್ಲ ತುಂಬ ಬೈತಿದ್ರು ಸರ್. ಅವಾಗೆಲ್ಲ ಏನಕ್ಕೆ ಹೋಯ್ತು ಎಷ್ಟು ಅಂತೆಲ್ಲ, ಸುಮ್ಮ ದುಡ್ಡು ಎಷ್ಟು ಅಂತ ಸರ್. ಇವಾಗ ಹಂಗೆಲ್ಲ ಮಾಡಲ್ಲ, ಹೋಗಿ ಬರಪ್ಪ ಗೆತ್ಕಬ ಅಂತಾರೆ. ಸೋತ್ರು ಅವ್ರೇನು ಬೇಜಾರು ಮಾಡ್ಕೊಳ್ಳೋ ಸರ್, ನಮಗೆ ತುಂಬ ಬೇಜಾರಾಗುತ್ತೆ. ನಿಮ್ಮ ತಂದೆಯವರು ಇದ್ದಾರೆ ಸರ್? ಹಾಂ ಸರ್, ಇದ್ದಾರೆ ಸರ್, ನಮ್ಮ ತಂದೆಯರು ಇದ್ದಾರೆ. ಹಾಂ ಸರ್, ಕರಿತೀನಿ ಅಪ್ಪ. ಬಾಯ್ಲಿ ಇರಲಿ, ಟೋಪಿ ಹಾಕ ಸರ್. ಇವರು ನಮ್ಮ ತಂದೆಯವರು. ಹಾಂ ಸರ್, ಗುಂಡಪ್ಪ ಅಂತವ್ರ ಹೆಸರು ಸರ್. ಇವರು ತುಂಬ ಹೆಲ್ಪ್ ಮಾಡ್ತಾರೆ ಸರ್ ನನಗೆ. ಇವರು ಸರ್ ಮೂಲತಃ ರೈತರ ಇಲ್ಲ? ಹಾಂ ಸರ್ ರೈತರೇನೆ ಸರ್. ಅಂದರೆ ಗಾರೆ ಕೆಲಸ ಕಾಂಟ್ರಾಕ್ಟ್ ಮಾಡ್ತಾರೆ. ಹಾಗಾಗಿ ಸರ್ ಎತ್ಕೊಳ್ಳೋದೇನು ಅಷ್ಟು ಗೊತ್ತಿಲ್ಲ, ಎಲ್ಲ ನಾವೇ ನೋಡ್ಕೊಳ್ಳೋದು. ಬೆಳೆ ಹೊತ್ತು ಏನು ಕೆಲಸ ಮಾಡೋಕೆ ಮಾಡ್ಬಿಟ್ಟು ಹೋಗ್ತಾರೆ. ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ, ಆ ರೇಸ್ಗಳನ್ನ ನೋಡೋಕ್ಕೆ ನೀವು ಯಾವ ಥರ ಹೋಗಿದ್ದೀರಾ? ಏನು ಅನಿಸ್ತಿರುತ್ತೆ ಸರ್? ಖುಷಿ ಆಯ್ತದೆ. ಹಾಂ, ಗೆದ್ದಂಥ ಸಂದರ್ಭದಲ್ಲಿ ಏನು ಅನಿಸುತ್ತೆ? ಅಲ್ಲಿ ಎಲ್ಲರೂ ಖುಷಿ, ಭಾಳ ಖುಷಿಯಾಗಿ ಮೆರವಣಿಗೆ ಮಾಡ್ಕೊ ಬರ್ತೀವಿ. ಹಾಂ, ನಿಮ್ಮವ್ರಿಗೆ ಅಲ್ಲಿಂದ ಗೆದ್ದಿ ಅಲ್ಲಿಂದ ತಂದ ತಕ್ಷಣ ಅಲ್ಲಿಂದ ಇಲ್ಲಿವರೆಗೂ ಬರೋವರೆಗೂ ಒಂದು ಸಂಭ್ರಮ ಇರುತ್ತೆ. ಅದು ಯಾವ ಥರ ವೆಲ್ಕಮ್ ಇರುತ್ತೆ ಸರ್? ನಿನಗೆ ಸಂತೋಷ ಹೆಂಗಿರ್ತದೆ ಅಂತ ಕೇಳ್ತಾರೆ. ಸಂತೋಷ ಅಂದರೆ ಹುಡುಗರ ಜೊತೆ ಎಲ್ಲ ಕುಡಿಬೇಕು ಅನಿಸ್ತಾ ಇರ್ತದೆ, ಹುಡುಗ ಕುಪ್ಪಳಿಸ್ಬೇಕು ಅಂತ ಇರ್ತದೆ.
ಏನು ಅನ್ಸುತ್ತೆ ಸರ್ ನಿಮ್ಮ ಮಗನ ಬಗ್ಗೆ? ನನ್ನ ಮಗನ ಬಗ್ಗೆ ಮೊದಲಟಿಯ ಒಂದು ಎತ್ತು ಜೊತೆ ಹೋಗಿದ್ದ ಗಾಡಿಗೆ ಹೋಗಿರ್ಬೇಕಾದ್ರೆ ಅಪ್ಪ ನಾನೊಂದು ಹಳದಿನೊಂದು ಗಾಡಿ ಎತ್ತು ಮಾಡ್ಕೊತೇನೋ ಅಂತ ಕೇಳಿದೆ. ಖುಷಿಯಾಗ್ಬಿಟ್ಟ, ತೆಗ್ಕೊಂಡು ಮುದ್ದಾಡ್ಬಿಟ್ಟ. ಹಂಗೊಂದು ವಾರಕ್ಕೆ ಎತ್ತು ಮಾಡೇ ಬಿಟ್ಟ ಗಾಡಿ ಎತ್ತು. ಆಗ ಒಂದು ಜೊತೆ ಮಾಡಿತ್ತು, ಹಂಗೆ ಬಳಸೋದಾಯ್ತು. ಯಾಕಂದರೆ ಇವತ್ತು ರೇಸಿಗೆ ತರುವಂಥ ಎತ್ತುಗಳೆಲ್ಲ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಇರ್ತದೆ. ನಿಮಗೆ ಅಷ್ಟನ್ನು ಸ್ಟಾರ್ಟಿಂಗ್ ನಿಮ್ಮ ಮಗ ಕೇಳಿದಾಗ ನಿಮ್ಗೆ ಏನು ಅನಿಸ್ತು? ನಾವು ಹೋಗಿ ತಗೊಳಕ್ಕೆ ಹೋಗೋವು. ಅವ್ನಿಗೆ ಯಾವ ಇಷ್ಟಪಟ್ಟು ನೋಡ್ಕೊಬಂದಿರ್ತಾನೆ ಹೋಗಿ ತಗೊಂಡ್ಬರೋದು. ಆ ರೇಟ್ಗಳು ಕೇಳಿದ್ರೆ ನಿಮ್ಗೆ ಏನು ಅನಿಸ್ತಿತ್ತು ಸರ್ ಅವಾಗ? ಅದು ರೈಟು ನನಗೆ ಗೊತ್ತಾಯ್ತಿಲ್ಲ. ಹಳ್ಳಿಗಳು ಅವ್ರು ಕರ್ಕೊಬೋದವು. ಈಗ ಅವನೇ ಮಾಡ್ತಾನಲ್ಲ. ಹೇಳಿ ಸರ್, ಈಗ ಮಣಿ ಸರ್, ಸರ್ ಹೇಳಿ ಸರ್. ಈಗ ಇಷ್ಟೊಂದು ನೀವು ತಂದು ಎಲ್ಲ ಮಾಡ್ತಾ ಇದ್ದೀರಾ, ಹಾಂ ಸರ್. ಸಡನ್ ಆಗಿ ಇದು ತುಂಬಾ ಚೆನ್ನಾಗಿರೋಂಥ ಎತ್ತು ಎಲ್ಲ ಒಂದು ನಿಮ್ಗೆ ಕಾಣಿಸುತ್ತೆ, ಸಿಗುತ್ತೆ, ಹಾಂ ಸರ್. ಅದನ್ನು ತಗೋಬೇಕು ಅಂತ ಅನ್ಸುತ್ತೆ. ಸರ್ ಅನ್ಸುತ್ತೆ ಸರ್, ಅನ್ಸುತ್ತೆ. ನೀವು ಅದ್ರ ಜೊತೆ ಯಾವ ರೀತಿ ಸಂಭಾಷಣೆ ಮಾಡ್ತಾರೆ ಸರ್? ಅವ್ರ ಜೊತೆ ಈಗ ಅವ್ರು ಕೊಡಲ್ಲ ಅಂತ ಇರ್ತಾರೆ, ಹಾಂ ಸರ್. ಕೆಲವರು ತುಂಬಾ ಪ್ರೀತಿ ಇರುತ್ತೆ, ಹೌದು. ಕೊಡಲ್ಲ ಅಂತಾರೆ. ಈಗ ನಮ್ಗೆ ಅವಶ್ಯಕತೆ ನಮ್ಗೆ ಇದೆ ಅಂದಾಗ ನೀವು ಅವ್ರಿಗೆ ಏನು ಕನ್ವಿನ್ಸ್ ಮಾಡಿ ಅದನ್ನ ಕೇಳ್ತಾರೆ? ಸರ್ ತುಂಬ ರಿಕ್ವೆಸ್ಟ್ ಮಾಡ್ತೀವಿ, ಕೊಡಿ, ನಿಮ್ಮ ಕೇಳಿದರೆ ಬೆಳೆಯಲ್ಲ, ನಾವು ಬೆಳೆಸ್ತೀವಿ, ನಿಮ್ಗೇನು ಗೊತ್ತಿಲ್ಲ ಅಂತ. ಸರ್ ಅವ್ರು ನಮ್ಗಿಂತ ರೈಸ್ ಫೀಲ್ಡಲ್ಲಿ ಇದ್ದರೆ ಸರ್ ಅವ್ರು ಯಾವುದೇ ಕಾರಣಕ್ಕೂ ಕೊಡಲ್ಲ ಸರ್. ಅವ್ರು ಯಾವ್ದಾರು ಹಳ್ಳಿಗಳಲ್ಲಿ ಎತ್ತುಗಳಿರ್ತಾವೆ ನೋಡಿ ಸರ್, ಅಂಥವು ತರಕ್ಕೆ ಇಷ್ಟಪಡ್ತೀವಿ ನಾವು. ರಿಕ್ವೆಸ್ಟ್ ಮಾಡಿ ತಗೊಬಂದು ಇಲ್ಲಿ ನೋಡ್ತೀವಿ. ಇದ್ರ ಜೊತೆ ಪ್ರೈಸ್ಗಳು ಇನ್ನೇನು? ಹಾಂ ಸರ್, ಇನ್ನೂ ಸರ್ ಸುಮಾರು ಕಡೆ ಇದೆ ಸರ್. ಪಾಯಿಂಟ್ಗಳಿಗೆಲ್ಲ ಟ್ರೋಫಿ ಇಟ್ಟಿರಲ್ಲ ಸರ್, ರೇರು ಟ್ರೋಫಿ ಇಟ್ಟಿರೋದಿಲ್ಲ ಸರ್. ಅದರಲ್ಲೂ ಆ ಎತ್ತುಗಳಿಗೂ ಸ್ವಲ್ಪ ಕೊಡಬೇಕಲ್ಲ, ಹಾಗಾಗಿ ಇಷ್ಟು ಸದ್ಯಕ್ಕೆ ಗೆದ್ದಿವಿ ಸರ್. ಇತ್ತೀಚೆಗೆ ಕೆಲವು ರೇಸ್ಗಳಲ್ಲಿ ಅಮೌಂಟ್ ಜೊತೆಗೆ ಬೈಕ್ಗಳೆಲ್ಲ ಇರ್ತದೆ. ಹಾಂ ಸರ್, ಬೈಕ್ ರೇಸ್ ಈಗೆಲ್ಲ ಇಡ್ತಿದ್ದಾರೆ ಸರ್. ಅಲ್ಲಿ ಗಂಟ ಬೈಕ್ ಹೋಗಿಲ್ಲ ಸರ್, ಇವಾಗ ಸೋಲ್ತಿದ್ದೀವಿ, ಬೈಕ್ ರೇಸ್ಗೆ ಹೋಗಿಲ್ಲ, ಮುಂದೆ ನೋಡ್ಬೇಕು ಸರ್. ಸರ್ ಒಂದು ಕಡೆ ಬೈಕ್ ರೇಸ್ ನಡೆದಿತ್ತು ಸರ್, ಒಡೆ ಇದ್ದಾಗ ಸರ್. ಆಲ್ರೆಡಿ ಪ್ರೈಸ್ ಒಳಗೆ ಹೋಗಿದ್ದು ಸರ್, ಏನೋ ಡೆತ್ ಆಯಿತು ಅಂತ ರೇಸೇ ನಿಲ್ಲಿಸ್ಬಿಟ್ರು ಸರ್. ಕಲ್ಸ್ಬಾಡಿ ಅಂತ ರೇಸ್ ನಡೆದಿತ್ತು ಸರ್. 4 ರೌಂಡ್ ಗೆದ್ದು ಪ್ರೈಸ್ ಒಳಗೆ ಹೋಗಿದ್ದು ಸರ್. 4 ಜನ ಇದ್ದು, 4 ಜನಕ್ಕೂ ಒಂದೊಂದು ಬೈಕ್ ಇತ್ತು, 4 ಬೈಕ್ ಇಟ್ಟಿದ್ರು ಸರ್. 6 ರೌಂಡೇ ಒಬ್ಬಂಗೆ ಡೆತ್ ಆಯಿತು, ರೇಸೇ ನಿಲ್ಲಿಸಿ ಸರ್ ಸ್ವಲ್ಪ ಅಮೌಂಟ್ ಹಂಚ್ಕೊಟ್ಬಿಟ್ರು. ಇಲ್ಲ ಅವತ್ತು ನಮ್ಗೊಂದು ಬೈಕ್ ಬರೋದು ಸರ್. ಈಗ ನಿಮ್ಮ ರಾಜನು ಮುಂದಿನ ದಿನಗಳಲ್ಲಿ ಸರ್ ಎಲ್ಲೆಲ್ಲಿ ಭಾಗವಹಿಸುತ್ತೋ ಅಲ್ಲೆಲ್ಲ ಪ್ರೈಸ್ನ ತಂದುಕೊಡಿ ಸರ್. ಅಂತ ಹೇಳ್ತಾರೆ. ಹೌದು ಸರ್. ಅಮೂಲ್ಯ ಸಮಯನ ನಮ್ಮ ಚಾನಲ್ಗೋಸ್ಕರ ಮೀಸಲಿಟ್ಟಕ್ಕೆ ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.